ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿಯಿಂದ. ಸ್ನೇಹಿತರೆ, ಥಾರ್ನ್ಡೈಕ್ ಅವರ ಪ್ರಯತ್ನ ಪ್ರಮಾದ, ಟ್ರಯಲ್ ಆ್ಯಂಡ್ ಎರರ್ ಕಲಿಕೆಗೆ ಕೌಂಟರ್ ಮಾಡಿಕೊಂಡು, ಇಲ್ಲ ಪ್ರಯತ್ನ ಪ್ರಮಾದ ಕಲಿಕೆಯು ಕೇವಲ ಸ್ಕಿಲ್ಗಳಲ್ಲಿ, ಸ್ಪೋರ್ಟ್ಸ್ಗಳಲ್ಲಿ ಯೂಸ್ಫುಲ್ ಆಗುತ್ತೆ, ನೀವು ನಾಲೆಡ್ಜನ್ನು, ಜ್ಞಾನವನ್ನು ಕಲಿಯೋಕ್ಕೆ ಹೊರಟಿದ್ದೀರಾ, ಅಥವಾ ಈವನ್ ಇನ್ ದ ಸ್ಪೋರ್ಟ್ಸ್ ಫೀಲ್ಡಲ್ಲೂ ಕೂಡ ಇಂಪಾರ್ಟೆಂಟ್ ಆಗೋದು ಇನ್ಸೈಟ್, ಒಳನೋಟ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಒಂದು ರೆವಲ್ಯೂಷನ್ನೇ ಸೃಷ್ಟಿ ಮಾಡಿದಂಥವರು ಜರ್ಮನ್ನ ಮನೋಶಾಸ್ತ್ರಜ್ಞರಾದಂಥ ಓಲ್ಫ್ ಗ್ಯಾಂಗ್ ಕೊಯ್ಲರ್ ಅವರು. ಕೊಯ್ಲರ್ ಅವರು ಇನ್ಸೈಟ್ ಲರ್ನಿಂಗ್ ಅಂದರೆ ವೆರಿ ಸಿಂಪಲ್. ನಾವು ಏನು ಕಣ್ಣು ಬಿಟ್ಟಾಗ ನೋಡ್ತೀವಿ, ದೃಷ್ಟಿ, ಇದು ಸೈಟ್. ಆ ಸೈಟಿನ ಆಚೆಗೆ ಒಂದು ಸೈಟ್ ಇರುತ್ತೆ, ದಟ್ ಈಸ್ ಇನ್ಸೈಟ್. ಅಂದರೆ ನಾವು ಕಣ್ಣು ಮುಚ್ಚಿದಾಗಲೂ ಕೂಡ ನಮಗೊಂದು ವಿಷನ್ ಇರುತ್ತೆ, ದೃಷ್ಟಿ ಬರುತ್ತೆ, ದಟ್ ಈಸ್ ಇನ್ಸೈಟ್. ಅಂದರೆ ಒಂದೇನೋ ಕಲಿಕೆ ಆಗಬೇಕಾದ್ರೆ ಒಂದಷ್ಟು ಪಾಸ್ ಬೇಕು. ಆ ಪಾಸ್ ನಂತರ ಒಂದು ಥಾಟ್ ಬರುತ್ತೆ, ಆ ಥಾಟ್ ನಂತರವೇ ನಿಮಗೊಂದು ಐಡಿಯಾ ಎಲಿಮಿನೇಟ್ ಆಗಿ ಪ್ರಕಾಶಿಸಿಕೊಂಡು ಬರುತ್ತೆ, ದಟ್ ಈಸ್ ಇನ್ಸೈಟ್ ಅನ್ನುವಂಥ ಒಂದು ಸಿದ್ಧಾಂತವನ್ನು ಕೊಡ್ತಾರೆ ಜರ್ಮನ್ ಮನೋಶಾಸ್ತ್ರಜ್ಞ ಕೊಯ್ಲರ್ ಅವರ ಕಲಿಕೆಯನ್ನು ಹೇಗಿದೆ, ಏನಿದೆ ಅನ್ನೋದನ್ನ ನೋಡ್ತಾ ಬರೋಣ. ವೆರಿ ಫಸ್ಟ್ ಈ ಚಿತ್ರ ನೋಡ್ತಾ ಹಿಂಗೆ ಗೊತ್ತಾಗುತ್ತೆ ನಿಮಗೆ. ಕೊಯ್ಲರ್ ಅಂದರೆ ಚಿಂಪಾಂಜಿ ಜೊತೆ ಒಂದು ಪ್ರಯೋಗ ಮಾಡಿದಂಥವ್ರು ಅನ್ನೋದು BEdಲ್ಲಿ ಓದಿರ್ತೀರ. ಆ ಚಿಂಪಾಂಜಿ ಜೊತೆ ಎಷ್ಟು ಡಿಫ್ರೆಂಟ್ ಟೈಪ್ ಪ್ರಯೋಗ ಮಾಡಿದರು, ಆ ಚಿಂಪಾಂಜಿ ಹೆಸರೇನು, ಆ ಪ್ರಯೋಗದಿಂದ ಬಂದಂಥ ಔಟ್ಪುಟ್ಗಳೇನು ಅನ್ನೋದನ್ನೆಲ್ಲ ಆಬ್ಜೆಕ್ಟಿವ್ ಆಗಿ ಹೇಗೆ ಪ್ರಶ್ನೆಗಳು ಬರ್ತವೆ ಅನ್ನೋ ಎಲ್ಲ ವಿಚಾರಗಳೊಂದಿಗೆ ತಿಳ್ಕೊಳ್ತಾ ಬರೋಣ. ಅಂದರೆ ಇನ್ಸೈಟ್ ಲರ್ನಿಂಗ್ ಆಫ್ ಕೊಯ್ಲರ್, ಇದು ಸಿಲೆಬಸ್ಸಲ್ಲಿರುವಂಥದ್ದು. ಕೊಯ್ಲರ್ ಅವರ ಒಳನೋಟ ಕಲಿಕೆ ಅಂತ ಇದೆ. ಇದು ಹೇಗೆ ಬರುತ್ತೆ, ಹೇಗಿರುತ್ತೆ ಅನ್ನೋದನ್ನು ಡೆಪ್ತಾಗಿ ನೋಡ್ತಾ ಬರೋಣ. ಲೆಟ್ಸ್ ಗೋ ಸ್ನೇಹಿತರೆ. ವುಲ್ಫ್ ಗ್ಯಾಂಗ್ ಕೊಯ್ಲರ್ ಅವರು 1887 ಟು 1967 ನಮ್ಮ ನಿಮ್ಮ ಕಾಲದವರಂತೂ ಅಲ್ಲ. ಅಂದರೆ ನಾವು ನೀವು ಹುಟ್ಟುವುದಕ್ಕೂ ಮೊದಲು, ನಮ್ಮ ಗುರುಗಳು ಹುಟ್ಟೋದಕ್ಕೂ ಮೊದಲು ನಿಧನರಾಗಿದ್ದಾರೆ. ಬಟ್ ಅವರ ಕಾಂಟ್ರಿಬ್ಯೂಷನ್ ಇವತ್ತಿಗೂ ಕೂಡ ನಮ್ಮ ಕಲಿಕೆಯಲ್ಲಿ ಇಂಪಾರ್ಟೆಂಟಾಗಿ ಅಕ್ಸೆಪ್ಟ್ ಮಾಡ್ಕೋತೀವಿ. ಇವರೊಬ್ಬರ ಜರ್ಮನ್ ದೇಶದವರು, ಹಾಗೂ ಫಿನೋಮನಾಲಜಿಸ್ಟ್ ಅಂತಲೂ ಕೂಡ ಕರಿತೀವಿ. ಅಂದರೆ ಮನೋಶಾಸ್ತ್ರಜ್ಞ ಅಷ್ಟೇ ಅಲ್ಲ, ಇವರು ಫಿನೋಮನಾಲಜಿ ಅನ್ನೋದು ಸೈಕಾಲಜಿಯ ಒಂದು ಶಾಖೆ ಆಗಿದ್ದು, ಸಬ್ಜೆಕ್ಟ್ ವೈಸ್ ಅದನ್ನು ಅಪ್ಲಿಕೇಶನ್ ಮಾಡೋದು ಹೇಗೆ ಅನ್ನೋದು ತಿಳಿಸುವಂಥ ಒಂದು ಶಾಸ್ತ್ರ ಆಗಿದೆ. ಆ ರೀತಿ ವಿದ್ಯಮಾನ ಶಾಸ್ತ್ರಜ್ಞ ಅಥವಾ ಫಿನೋಮನಾಲಜಿಸ್ಟ್ ಕೂಡ ಆಗಿದ್ದರು. ಮಾರ್ಕ್ಸ್ ವರ್ದಮೈರ್ ಅಂತ ಏನು ಬರ್ತಾರೆ, ಕರ್ಟ್ ಕೋಫ್ಕಾ, ಇವರೆಲ್ಲ ಗೆಸ್ಟಾಲ್ಟ್ವಾದಿಗಳು. ಕೋಫ್ಕಾ ಅವರು, ವರ್ದಮೈರ್ ಅವರೆಲ್ಲ ಆ ವರ್ದಮೈರ್ ಕೋಫ್ಕಾ ಅವರಂತೆ ಗೆಸ್ಟಾಲ್ಟ್ವಾದಿಯಾಗಿ ಬಂದಂಥವರೇ ಈ ಒಬ್ಬ ಕೊಯ್ಲರ್ ಅವರು. ಗೆಸ್ಟಾಲ್ಟ್ವಾದ ಅಂದ್ರೇನು ಗೊತ್ತಿಲ್ಲದೆ ಇದ್ದರೆ ಮುಂದೆ ನೋಡ್ತಾ ಬರೋಣ. ಇವರು ಜರ್ಮನ್ ಅಂದರೆ ನಿಮಗೆ ನಾಜಿ ಆಡಳಿತ ಗೊತ್ತಿರುತ್ತೆ. ಹಿಟ್ಲರ್ ಅವರು ಎಂಟ್ರಿ ಆಗ್ತಾರೆ. ಹಿಟ್ಲರ್ ಅವರ ಆಡಳಿತ ಬರುವುದಕ್ಕೆ ಮೊದಲೇ ಇವರು ದೊಡ್ಡ ಸಂಶೋಧನೆಗಳು ಮಾಡಿದ್ದು. ಇವ್ರದ್ದೆಲ್ಲ ಸುಮಾರು 1917 ಸುಮಾರಿಗೆ ಇವ್ರದ್ದು ಸಂಶೋಧನೆಗಳು ಔಟ್ಪುಟ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ 1930 ಏನು ಫಸ್ಟ್ ವರ್ಲ್ಡ್ ವಾರ್ ಮುಗಿದ ನಂತರ, ನಾಜಿಸಮ್, ಹಿಟ್ಲರ್ ಗ್ರೋತ್ ಆದ ನಂತರ ಇವರಿಗೆ ಅಲ್ಲಿನ ಪರಿಸ್ಥಿತಿಗಳು ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗಲ್ಲ. ಬಿಕಾಸ್ ನಾಜಿ ಆಳ್ವಿಕೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಯಾರ್ಯಾರು ಯಹೂದಿ ಪ್ರಾಧ್ಯಾಪಕರಿದ್ರೋ ಅವ್ರನ್ನೆಲ್ಲರನ್ನೂ ಡಿಸ್ಮಿಸ್ ಮಾಡಲಾಗತ್ತೆ ಯೂನಿವರ್ಸಿಟಿಗಳಿಂದ. ಅದ್ರ ವಿರುದ್ಧ ಇವರಿಗೆ ಬೇಜಾರಿತ್ತು. ಜೊತೆಗೆ ಪ್ರಾಧ್ಯಾಪಕರು ಕ್ಲಾಸ್ ಮಾಡಬೇಕಾದ್ರೆ ನಾಜಿ ಸಲ್ಯೂಟ್ ಅಂತ ಒಂದು ಮಾಡಬೇಕಿತ್ತು ಅಟ್ ದ ಬಿಗಿನಿಂಗ್. ಅದು ಕೂಡ ಇಷ್ಟ ಆಗ್ತಿರಲಿಲ್ಲ. ಆ ಕಾರಣಕ್ಕೆ ಹಿಟ್ಲರ್ನ ಉತ್ತುಂಗತೆ 1935 ಹೊತ್ತಿಗೆ ಬರುತ್ತೆ. ಆ 1935 ವೇಳೆಗೆ ಇವರು ಜರ್ಮನಿಯನ್ನು ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ಗೆ ಹೋಗಿ, US ಅಲ್ಲಿ ಕಂಪ್ಲೀಟ್ ತಮ್ಮ ಏನು ಥಾಟ್ಗಳಿತ್ತು, ಐಡಿಯಾಗಳಿತ್ತು, ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿಗಳಲ್ಲಿ ಇವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಸುಮಾರು ಸಾಯೋವರೆಗೂ ಕೂಡ, ಹೆಚ್ಚು ಕಡಿಮೆ 80 ವರ್ಷ ಬದುಕಿರ್ತಾರೆ. ಆ 80 ವರ್ಷಗಳ ಕಾಲ ಕೂಡ ಮನೋವಿಜ್ಞಾನ ಕ್ಷೇತ್ರಕ್ಕೆ ದೊಡ್ಡ ಕಾಂಟ್ರಿಬ್ಯೂಟ್ ಮಾಡಿದಂಥವ್ರು ಕೊಯ್ಲರ್ ಅವರು. ಸ್ನೇಹಿತರೆ, ಕೊಯ್ಲರ್ ಅವರ ಸಿದ್ಧಾಂತ ಗೆಸ್ಟಾಲ್ಟ್ ಬೇಸ್ಡ್ ಆಗಿರುತ್ತೆ. ಗೆಸ್ಟಾಲ್ಟ್ ಅಂದ್ರೇ ಆಕಾರ ಅಥವಾ ಸಂರಚನೆ, ಕನ್ಸ್ಟ್ರಕ್ಟಿವಿಸಮ್. ಅಂದರೆ ಒಂದು ಕಲಿಕೆ ಆಗಬೇಕು ಅಂದರೆ ಅದನ್ನ ಬಿಡಿಯಾಗಿ ಕಲ್ತರಾಗಲ್ಲ, ಒಂದು ಶೇಪ್ ಬೇಕು ಅಂತ. ದ ಕಂಪ್ಲೀಟ್ ಶೇಪ್ ಇದ್ದಾಗ ಮಾತ್ರ ಒಂದು ಕಲಿಕೆ ಆಗತ್ತೆ. ನೀವು ಅರ್ಧರ್ಧ ಪೀಸಾಗಿ ಥಾಟ್ ಹೇಳ್ತಾ ಬಂದರೆ ಏನು ಅರ್ಥ ಆಗಲ್ಲ ಅನ್ನೋ ವಿಚಾರವನ್ನು ಗೆಸ್ಟಾಲ್ಟ್ ಸಿದ್ಧಾಂತ ಹೇಳುತ್ತೆ. ಗೆಸ್ಟಾಲ್ಟ್ ಪದದ ಅರ್ಥ ಜರ್ಮನ್ ವರ್ಡ್, ಅದು ಗೆಸ್ಟಾಲ್ಟ್. ದಟ್ ಮೀನ್ಸ್ ಶೇಪ್ ಅಥವಾ ಕನ್ಸ್ಟ್ರಕ್ಟಿವ್ ಅಂತ ಈ ಅರ್ಥವನ್ನು ಕೊಡುತ್ತೆ. ದಟ್ ಈಸ್ ಅ ಗೆಸ್ಟಾಲ್ಟ್ ವಾದ. ಆ ಗೆಸ್ಟಾಲ್ಟ್ನಲ್ಲಿ ಸಂಪೂರ್ಣತೆಯೇ ಶ್ರೇಷ್ಠ, ಅಂದರೆ ಕಂಪ್ಲೀಟ್ನೆಸ್ ಬೇಕು. ಪೀಸ್ ಲರ್ನಿಂಗ್, ಇಡೀ ಕಲಿಕೆ ಬಿಡಿ ಕಲಿಕೆ ಅಂತ ಕೇಳಿದಿರಲ್ಲ ನೀವು. ಇಡೀ ಕಲಿಕೆ ಅಂದರೆ ಫುಲ್ ಆಗಿ ಕಲಿಯೋದು, ಬಿಡಿ ಕಲಿಕೆ ಅಂದರೆ ತುಂಡಾಗಿ ಕಲಿಯೋದು. ಅಂದರೆ ಈಗ ಒಂದು ಇಂಡಿಯನ್ ಪೋರ್ಟ್ಸ್ ಬಗ್ಗೆ ಕಲಿತಾ ಇದ್ದರೆ ಒಂದು ಪೋರ್ಟು ಇನ್ನೊಂದು ಪೋರ್ಟು ಪಾರ್ಟ್ ಬೈ ಪಾರ್ಟ್ ಕಲಿತೆ ಬರೋದು.
ನೆಕ್ಸ್ಟ್ ಫುಲ್ ಕಲಿಕೆ ಅಂದರೆ ಪೋರ್ಟ್ ಸಿಸ್ಟಮ್ ಅಂದ್ರೇನು, ಪೋರ್ಟಲ್ ಡಿವಿಷನ್ ಎಂದ್ರೇನು, ಅವೆಲ್ಲ ಕಲ್ತ ನಂತರ ಸಪ್ರೇಟ್ ಪೋರ್ಟ್ ಕಡೆ ಹೋಗೋದು. ಇಡಿಯಿಂದ ಬಿಡಿಗೆ, ಬಿಡಿಯಿಂದ ಇಡಿಗೆ ಇವ್ರ ಥಾಟು ಇಡೀ ಫಸ್ಟು ಅವಾಗ ಒಂದು ವಿಷನ್ ಬರುತ್ತೆ. ಆ ವಿಷನಿಂದ ಬಿಡಿ ಕಲಿಸ್ಬೇಕು. ನೀವು ಪೀಸ್ ಆಗಿ ಕಲಿಸ್ಕೊಂಡು ಹೋದರೆ ಯೂಸ್ ಆಗಲ್ಲ. ಪರಿಪೂರ್ಣತೆ, ದ ಕಂಪ್ಲೀಟ್ನೆಸ್ ಈಸ್ ಅ ವಿನ್ನರ್ ಅನ್ನೋದು ಇವ್ರ ಥಾಟ್ ಆಗಿತ್ತು. ಜೊತೆಗೆ ಕಾಗ್ನಿಟಿವಿಸಮ್, ಅರಿವಿನ ಪ್ರಕ್ರಿಯೆ, ಏನು ಥಾಟ್ ಪ್ರೋಸೆಸ್ ಇದೆಯಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಇದು ಕೇವಲ ಬಾಹ್ಯ ಪ್ರಚೋದನೆಗಳಿಗಿಂತ, ಅಂದರೆ ಏನು ತಾರಂಡೈಕ್ ಅವ್ರ ಸಿದ್ಧಾಂತದಲ್ಲಿ ಕೋಳಿ ಮೇಲೆ ಪಾರಿವಾಳದ ಮೇಲೆ ಪ್ರಯೋಗ, ಕಾಳನ್ನು ಕೊಡಬೇಕು, ರೀಇನ್ಫೋರ್ಸ್ ಮಾಡಬೇಕು, ಪ್ರಚೋದನೆ ಕೊಡಬೇಕು ಅಂತ ಹೇಳ್ತಾರಲ್ಲ, ಇವರು ಪ್ರಚೋದನೆಗಳಿಗೆ, ಬಾಹ್ಯ ಪ್ರಚೋದನೆಗಳಿಗೆ, ರೀಇನ್ಫೋರ್ಸ್ಮೆಂಟ್ಗಳಿಗೆ ಹೆಚ್ಚು ಪ್ರಿಯಾರಿಟಿ ಕೊಡಲ್ಲ. ಅದಕ್ಕಿಂತ ಮಿಗಿಲಾಗಿ ಇಟ್ಸ್ ಇಂಟರ್ನಲ್ ಮ್ಯಾಟರ್, ಇಂಟರ್ನಲ್ ಮೆಂಟಲ್ ಪ್ರೋಸೆಸ್, ಆಂತರಿಕ ಮಾನಸಿಕ ಪ್ರಕ್ರಿಯೆ ಆಗಿರುತ್ತೆ ಯಾವುದು ಒಂದು ಕಲಿಕೆ ಎಂಬುದು ಅನ್ನೋದು. ಅಲ್ಲಿಗೆ ಗೆಸ್ಟಾಲ್ಟ್ ಸಿದ್ಧಾಂತದ ಥಾಟ್ 3. ಒಂದು ಕಂಪ್ಲೀಟ್ನೆಸ್, ಅಂದರೆ ಇಡೀ ಮುಖ್ಯ, ಇಡಿಯಿಂದ ಬಿಡಿಗೆ ಹೋಗಬೇಕು. ನಂಬರ್ 2 ಅರಿವಿನ ಪ್ರಕ್ರಿಯೆ, ಮೆಂಟಲ್ ಪ್ರೋಸೆಸ್. ದಿಸ್ ಈಸ್ ನಾಟ್ ಟ್ರಯಲ್ ಆ್ಯಂಡ್ ಎರರ್, ಪ್ರಯತ್ನ ಪ್ರಮಾದ ಅಂತ ಅಲ್ಲ. ಇವ್ರ ಥಾಟ್ ಏನು ಇದೆಯಲ್ಲ ಗೆಸ್ಟಾಲ್ಟ್ವಾದಿಗಳದು, ಏನು ಪ್ರಯತ್ನ ಪ್ರಮಾದ ಕಲಿಕೆ ವರ್ತನವಾದಿಗಳ ವಿಚಾರದ ಆಚೆಗೆ ಬಂದಂಥದ್ದೇ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿದೆ ಇದು ಗೆಸ್ಟಾಲ್ಟ್ವಾದ. ಆ್ಯಂಡ್ ಇದು ಕಂಪ್ಲೀಟ್ನೆಸ್ ಕಡೆ, ಸಂರಚನೆ ಕಡೆ ಆದ್ಯತೆ ಕೊಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ದಿಸ್ ಇಸ್ ಗೆಸ್ಟಾಲ್ಟ್. ಅಂದರೆ ಗೆಸ್ಟಾಲ್ಟ್ ಅಂದರೆ ಏನು ಕೇಳಿದ್ದಾರೆ, ಗೆಸ್ಟಾಲ್ಟ್ ಯಾವ ಭಾಷೆಯ ಪದ ಕೇಳಿದ್ದಾರೆ, ಇವಕ್ಕೆಲ್ಲ ನಿಮಗೆ ಗೆಸ್ಟಾಲ್ಟ್ ಇಸ್ ಜರ್ಮನ್ ವರ್ಡ್. ಇಟ್ಸ್ ಅ ಕಂಪ್ಲೀಟ್ನೆಸ್, ಇಟ್ ಇಸ್ ಶೇಪ್, ಇಟ್ಸ್ ಕನ್ಸ್ಟ್ರಕ್ಟಿವಿಸಮ್, ಆಕಾರ, ಸಂರಚನೆ ಅನ್ನೋದೆಲ್ಲ ತಿಳ್ಕೊಂಡ್ರೆ ಸಾಕಾಗತ್ತೆ. ಲೆಟ್ಸ್ ಗೋ. ಒಳನೋಟ ಕಲಿಕೆ ಅನ್ನೋದು ಪ್ರಯತ್ನ ಪ್ರಮಾದ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಗೆ ಸೀಮಿತ ಆಗಿಲ್ಲ. ಅದಕ್ಕೆ ಕಂಪ್ಲೀಟ್ ಆಗಿ ಬರುತ್ತೆ ಇದು. ಟ್ರಯಲ್ ಆ್ಯಂಡ್ ಎರರ್ ಕೇವಲ ಸ್ಕಿಲ್ ಕಲಿಕೆಯಲ್ಲಿ ಕೆಲವೊಮ್ಮೆ ಆಗ್ಬೋದು, ಸ್ಪೋರ್ಟ್ಸ್ ಸ್ಕಿಲ್ ಕಲಿಯೋದಕ್ಕೆ ಯೂಸ್ ಆಗ್ಬೋದು. ಬಿಟ್ಟರೆ ನೀವು ಜನರಲ್ ಲರ್ನಿಂಗಿಗೆ ಇದು ಯೂಸ್ಫುಲ್ ಅಲ್ಲ ಅಂತಲೇ ಇವರು ವಾದ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅದರ ಸಮಸ್ಯೆಯಲ್ಲಿರುವ ಸಂಬಂಧಗಳನ್ನು, ಅಂದರೆ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ನ ರಿಪೀಟೆಡ್ ಪ್ರಾಕ್ಟೀಸಿಂದ ಸಾಲ್ವ್ ಮಾಡೋಕ್ಕಾಗಲ್ಲ. ಅಚಾನಕ್ಕಾಗಿ ಅರಿತುಕೊಳ್ಳುವುದು, ಸಡನ್ ಅಂಡರ್ಸ್ಟ್ಯಾಂಡಿಂಗ್, ಸಡನ್ ಎಲಿಮಿನೇಷನ್, ಒಂದು ಜ್ಞಾನೋದಯ ಆಗುತ್ತೆ. ಆ ಜ್ಞಾನೋದಯದಿಂದ ಕಲಿಕೆ ಸಂಭವಿಸುತ್ತೆ. ಅಂದರೆ ಸಡನ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಪದ ನೀವು ಭಾಳ ಕೇರ್ಫುಲ್ಲಾಗಿ ನೆನ್ಪಿಟ್ಕೊಳ್ರಿ. ಇಡೀ ನಮ್ಮ ಒಳನೋಟ ಕಲಿಕೆ ಇಲ್ಯುಮಿನೇಷನ್, ಒಂದು ಪ್ರಕಾಶ, ಒಂದು ಬೆಳಕು ಗೋಚರಿಸುತ್ತೆ. ಜ್ಞಾನೋದಯ ಅಂತೀವಲ್ಲ, ಆ ಜ್ಞಾನೋದಯ, ಕ್ರಿಯೇಟಿವಿಟಿಯಲ್ಲಿ ಜ್ಞಾನೋದಯ ಅಂತ ಹಂತ ಬರೀತೀವಲ್ಲ, ಅಲ್ಲೂ ಇಲ್ಯುಮಿನೇಷನ್ ಪದವನ್ನು ಬಳಸ್ತೀವಿ ಕ್ರಿಯೇಟಿವಿಟಿಲಿ. ಆ ಥರ ಒಂದು ಹೊಸ ಐಡಿಯಾ ನಿಮ್ಮ ಒಳಗೆ ಬರುತ್ತೆ ಅನ್ನೋದು ಇವ್ರು ಹೇಳ್ತಾರೆ. ಹಾಗಾಗಿ ಸಮಸ್ಯೆಯು ಪರಿಹಾರ ಇದೆಯಲ್ಲ, ಅದು ಕ್ರಮೇಣವಾಗಿ, ಅಂದರೆ ಗ್ರ್ಯಾಜುವಲಿ. ಫಸ್ಟಿಗೆ ತುಂಬ ತಪ್ಪು ಮಾಡ್ತೀರಿ, ಬರ್ತಾ ಕಡಿಮೆ ತಪ್ಪು ಮಾಡ್ತೀರಿ, ಕೊನೆಗೆ 0 ಎರರ್ ಕಲಿಕೆ ಆಯಿತು ಅಂತ ಹೇಳುತ್ತೆ ಪ್ರಯತ್ನ ಪ್ರಮಾದ ಕಲಿಕೆ. ಅಂದರೆ ಒಂದು ಕಲಿಬೇಕಾದ್ರೆ ಮ್ಯಾಕ್ಸಿಮಮ್ ಎರರ್, ಮೀಡಿಯಮ್ ಎರರ್, ಲೆಸ್ ಎರರ್, 0 ಎರರ್, ಈ ಥರದಲ್ಲಿ ಕಲಿಕೆ ಆಗ್ತಾ ಬರುತ್ತೆ ಅಂತ. ಗ್ರ್ಯಾಜುವಲಿ ಕಲಿಕೆ ಆಗುತ್ತೆ ಅಂತ ಹೇಳ್ತಾರೆ ಇವರು. ಗ್ರ್ಯಾಜುವಲಿ ಇಲ್ಲ, ಕಲಿಕೆ ಅನ್ನೋದು ಸಡನ್ ಪ್ರೋಸೆಸ್, ಕ್ವಿಕ್ ಪ್ರೋಸೆಸ್, ದಟ್ ಈಸ್ ಇಲ್ಯುಮಿನೇಷನ್ ಪ್ರೋಸೆಸ್. ಮನಸ್ಸಿಗೆ ಟಕ್ ಅಂತ ಹೊಳೆಯುವಂಥ ಪ್ರಕ್ರಿಯೆ ಅನ್ನೋದೇ ಇನ್ಸೈಟ್ಸ್ ಲರ್ನಿಂಗ್ನ ಥಾಟ್. ಏನು ಸರ್ ಇದು ಸಡನ್ನಾಗಿ ಹೊಳೆಯುತ್ತೆ, ಇಲ್ಯುಮಿನೇಟ್ ಆಗುತ್ತೆ ಅಂತಿದ್ರಿ, ನಮಗೇನು ಅರ್ಥ ಆಗ್ತಾ ಇಲ್ಲಲ್ಲ ಅಂದರೆ, ಒಂದೊಂದೇ ಸ್ಟೆಪ್ಗಳನ್ನು ನೋಡ್ತಾ ಹೋದಾಗ ಭಾಳ ನೀಟಾಗಿ ಅರ್ಥ ಆಗುತ್ತೆ. ಕೊಯ್ಲರ್ ಥಾಟ್ಸ್ಗಳು ಹೇಗಿತ್ತು ಅಂದರೆ, ಪರ್ಸೆಪ್ಷನ್, ಒಂದು ವಿಚಾರದ ಬಗ್ಗೆ ನಿಮಗೆ ಐಡಿಯಾ ಬೇಕು, ಆ ವಿಚಾರದ ಬಗ್ಗೆ ವಿವೇಚನೆ ಬೇಕು. ರೀಸನಿಂಗ್ ಅಂದರೆ ವಿವೇಚನೆ ಬೇಕು. ಅಂಡರ್ಸ್ಟ್ಯಾಂಡಿಂಗ್, ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು ಏನದು ಪ್ರಾಬ್ಲಮ್ ಅಂತ. ಹೋಲ್ ಸಿಚುವೇಶನ್, ದಿಸ್ ಈಸ್ ಇಂಪಾರ್ಟೆಂಟ್. ನೀವು ಪೀಸ್ ಅಂತ ಕಲಿಯೋಂಗಿಲ್ಲ, ಕಂಪ್ಲೀಟ್ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಪಾರ್ಟ್ಸ್ ಆಗಿ ಕಲಿಯೋಕ್ಕೆ ಹೋಗಬಾರ್ದು ಅಂತ ಇವ್ರದ್ದು ವಾದ ಮಾಡ್ತಾರೆ. ಈ ಗೆಸ್ಟಾಲ್ಟ್ವಾದಿಗಳು ಮತ್ತು ಕೊಯ್ಲರ್ ಅವ್ರ ಥಾಟ್ ಇಷ್ಟೇ, ದ ಹೋಲ್ ಈಸ್ ಗ್ರೇಟರ್ ದನ್ ದ ಸಮ್ ಆಫ್ ದ ಪಾರ್ಟ್ಸ್ ಅಂತ. ಅಂದರೆ ಈಗ ನಾವೇನು ಮಾಡ್ತೀವಿ, ಇದು 2x2 ಬಾಕ್ಸ್ ಇದೆ, ಇದು 2x2 ಬಾಕ್ಸ್ ಇದೆ, ಇದು 2x2 ಬಾಕ್ಸ್ ಇದೆ, ಇದು 2x2 ಬಾಕ್ಸ್ ಇದೆ. ಇದಿಷ್ಟನ್ನು ಸೇರಿದಾಗ ಏನಾಗುತ್ತೆ, ಇದು 2x2 4 ಸ್ಕ್ವೇರ್ ಫೀಟ್ 16 ಆಗುತ್ತೆ. ಇದನ್ನು ಕೂಡಿಸಿದಾಗಲೂ 4x4 16 ಸ್ಕ್ವೇರ್ ಫೀಟ್ ಆಗುತ್ತೆ ಅಂತ ನಮಗೆ ಒಂದು ಐಡಿಯಾ ಬರುತ್ತೆ. ಆದರೆ ಇವ್ರು ಹೇಳ್ತಾರೆ, ಬಿಡಿ ಇದ್ದಾಗ 4 ಇದೆ, ಕೂಡಿಸಿದಾಗ 16 ಅಷ್ಟೇ ಆಗಲ್ಲ, ಬಿಯಾಂಡ್ ದಟ್ ಆಗುತ್ತೆ. ಹೋಲ್ ಈಸ್ ಗ್ರೇಟರ್ ದ್ಯಾನ್ ಸಮ್ ಆಫ್ ಇಟ್ಸ್ ಪಾರ್ಟ್ಸ್. ಅದೇ ಹೇಳೋದು, ಹಿಂಗೆ ಸೇರಿಸಿದ ಕೂಡಲೇ ಅದು ಅಷ್ಟು ಭಾಗದ ಕೂಡಿಕೆ ಮೊತ್ತ ಆಗಿರಲ್ಲ, ಅದಕ್ಕಿಂತ ದೊಡ್ಡದಾಗಿರುತ್ತೆ ಅಂತ. ಅಂದರೆ ಐಡಿಯಾ
ಪೀಸ್ಗಳನ್ನು ಜೋಡಿಸಿದಾಗ ಬರುವ ಐಡಿಯಾ ಇದೆಯಲ್ಲ, ಆ ಪೀಸ್ ಜೋಡಿಸೋದಷ್ಟೇ ಅಲ್ಲ, ಅದಕ್ಕಿಂತ ಬಿಗ್ಗರ್ ಆಗಿರುತ್ತೆ. ಅದಕ್ಕೆ ಇನ್ಸೈಟ್ ಅನ್ನೋದು, ಒಳನೋಟ ಅನ್ನೋದು ಪ್ರಮುಖ ಅಂತ ಇವರು ವಾದ ಮಾಡ್ತಾರೆ. ದ ವರ್ಲ್ಡ್ ಈಸ್ ಇಂಪಾರ್ಟೆಂಟ್, ಈಸ್ ಹೋಲ್ ಈಸ್ ಗ್ರೇಟರ್ ದನ್ ಸಮ್ ಆಫ್ ಇಟ್ಸ್ ಪಾರ್ಟ್. ಅಂದರೆ ಪರಿಪೂರ್ಣತೆ, ಪೀಸ್ಗಳನ್ನ ಕೂಡಿಸುವುದರ ಮೊತ್ತವಷ್ಟೇ ಪರಿಪೂರ್ಣತೆ ಅಲ್ಲ, ಅದಕ್ಕಿಂತ ಬಿಗ್ಗರ್ ಆಗಿರುತ್ತೆ ಅನ್ನೋದು ಇದರ ವಾದ. ಲೆಟ್ಸ್ ಗೋ. ಸುಲ್ತಾನ್ ಚಿಂಪಾಂಜಿಯ ಮೇಲೆ ಇವರು ಪ್ರಯೋಗ ಮಾಡ್ತಾರೆ. ಇದು ಹಳೆ ಎಕ್ಸಾಮ್ಗಳಲ್ಲೆಲ್ಲ ಕೇಳಿದಾರೆ, ಸಿಂಪಲ್ ಕ್ವಶನ್ ಇದು. ಆ ಚಿಂಪಾಂಜಿ ಹೆಸರೇನು ಅಂತ, ಸುಲ್ತಾನ ಅಂತ ಅದಕ್ಕೆ ಕರಿತೀವಿ. 1913ರಿಂದ 17ರವರೆಗೆ ಅವರು 1887 ಹುಟ್ಟಿದ್ದು. 1913 ವೇಳೆಗೆ ಅವರು ಪ್ರಯೋಗಗಳು ಸ್ಟಾರ್ಟ್ ಆಯಿತು. ಟೆನೆರಿಫ್ ದ್ವೀಪ, ಒಂದು ಐಲ್ಯಾಂಡ್ಗೆ ಹೋಗ್ತಾರೆ ಟೆನೆರಿಫ್ ಅಂತ. ಆ ಟೆನೆರಿಫ್ ದ್ವೀಪದಲ್ಲಿ ಚಿಂಪಾಂಜಿಗಳ ಮೇಲೆ ಪ್ರಯೋಗ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಇವರು ಒಂದು ಚಿಂಪಾಂಜಿ ಇರೋದ್ರಲ್ಲೇ ಬ್ರಿಲಿಯಂಟ್ ಸೆಲೆಕ್ಟ್ ಮಾಡಿದ್ರು. ದ ಬುದ್ಧಿವಂತ ಚಿಂಪಾಂಜಿನೇ ಸುಲ್ತಾನ. ಇದೇನು ಇಮೇಜ್ ಇದೆ ನೀವು ಗೂಗಲಲ್ಲಿ ಹೋಗಿ ಬ್ರೌಸ್ ಮಾಡಿರಿ. ಒರಿಜಿನಲ್ ಚಿಂಪಾಂಜಿ ಸುಲ್ತಾನನ ಮೇಲೆ ನಡೆದಂಥ ಪ್ರಯೋಗದ ಚಿಕ್ಕ ಚಿಕ್ಕ ವಿಡಿಯೋಗಳು ಸಿಗ್ತವೆ, ತುಂಬ ಲೋ ಕ್ವಾಲಿಟಿ. ಯಾಕಂದರೆ ಒಂದು ಶತಮಾನದ ಹಿಂದೆ ಏನಿತ್ತು ನಮ್ಮ ಫೋಟೋಗ್ರಫಿ ವಿಡಿಯೋಗ್ರಫಿ ಅಂತ ಗೊತ್ತು ನಿಮಗೆ, ವಿಡಿಯೋಸ್ ಅವೈಲೇಬಲ್. ಇದು ಸುಲ್ತಾನನ ಒರಿಜಿನಲ್ ಇಮೇಜು. ಇದೇನು ಕೊಳವೆ ಒಳಗೆ ಕೋಲನ್ನು ಸೇರಿಸ್ತಾ ಇರುವಂಥ ರಿಯಲ್ ಪಿಕ್ಚರ್ ಇದು. ಇದು ಸುಲ್ತಾನ ಇದರ ಮೇಲೆ ಪ್ರಯೋಗಗಳನ್ನು ಮಾಡ್ತಾ ಬರ್ತಾರೆ. ಲೆಟ್ಸ್ ಗೋ. ಪ್ರಯೋಗ ಒಂದು ಸಿಂಪಲ್. ಬೋನ್ ಒಳಗೆ ಕೂಡಾಕಿರ್ತಾರೆ. ಪಂಜರದ ಒಳಗಿದೆ ಚಿಂಪಾಂಜಿ, ಪಂಜರದ ಹೊರಗಿದೆ ಬಾಳೆಹಣ್ಣು. ಆ ಬಾಳೆಹಣ್ಣನ್ನು ಕೈ ಹಾಕಿದರೆ ಸಿಗಲ್ಲ, ಅಂದರೆ ಅದಕ್ಕೆ ಕೈ ಹಾಕಿದರೆ ಸಿಗೋದಕ್ಕೆ ಇಲ್ಲದಷ್ಟು ದೂರದಲ್ಲಿ ಇಟ್ಟಿದ್ದಾರೆ. ಪಕ್ಕದಲ್ಲಿ ಒಂದು ಕೋಲ್ ಬಿಸಾಡಿದ್ದಾರೆ. ಕೋಲು ಪಂಜರದ ಒಳಗೆ ಲಭ್ಯ ಇರುವಂತೆ ಮಾಡಿದೆ, ಅಂದರೆ ಕೈ ಹಾಕಿದರೆ ಕೋಲ್ ಸಿಗಬೇಕು. ಸ್ವಲ್ಪ ಹೊತ್ತು ವಿಫಲ ಪ್ರಯತ್ನ ಮಾಡುತ್ತೆ, ಕೈ ಹಾಕಕ್ಕೆ ಟ್ರೈ ಮಾಡುತ್ತೆ, ಈಚುತ್ತೆ, ಎಕ್ಸ್ಟೆಂಡ್ ಮಾಡುತ್ತೆ, ತನ್ನ ತುದಿ ಬೆರಳೇನಾದರೂ ತಾಗುತ್ತಾ ನೋಡುತ್ತೆ, ನೋ, ಸಿಗಲ್ಲ. ಅಂಥ ಟೈಮಲ್ಲಿ ಆ ಸುಲ್ತಾನ ಬಂದು ಕೂತ್ಕೊಳ್ಳುತ್ತೆ. ಕೂತ್ಕೊಂಡು ಹಿಂಗೆ ನೋಡ್ತಾ ಇರುತ್ತೆ, ಬಾಳೆಹಣ್ಣು ಪಕ್ಕದಲ್ಲಿ ಕೋಲು. ಆವಾಗ ಅದಕ್ಕೆ ಐಡಿಯಾ ಬರುತ್ತೆ, ನನ್ನ ಕೈಗೆ ಆ ಕೋಲನ್ನು ಸೇರಿಸಿಕೊಂಡರೆ ಬಾಳೆಹಣ್ಣು ನಿಲುಕುತ್ತದೆ ಅಂತ. ಆ ಬಾಳೆಹಣ್ಣು ನಿಲುಕುತ್ತದೆ ಅನ್ನೋ ಒಂದು ಐಡಿಯಾ ಬರುತ್ತಲ್ಲ, ಅದು ಕ್ರಮೇಣವಾಗಿ ಬರಲಿಲ್ಲ, ಇದ್ದಕ್ಕಿದ್ದಂತೆ ಬಂದಿತು. ಸಡನ್ ಎಲಿಮಿನೇಷನ್ ಆಗಿ ಐಡಿಯಾ ಬಂತು. ಪ್ರಮಾದ ಮಾಡ್ತು, ಮಾಡಿದ್ರ ಪ್ರತಿಫಲ ಬಂತು ಅಂತಲ್ಲ ಇದು. ಆ ಐಡಿಯಾ ಬಂತಲ್ಲ, ದಟ್ ಈಸ್ ಕ್ವಿಕ್ ಎಲಿಮಿನೇಷನ್. ಆ ಸಿಚುವೇಶನ್ ನೋಡ್ಕೊಂತು, ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಂತು, ಬಾಳೆಹಣ್ಣು ತಾನಿರುವ ಪರಿಸ್ಥಿತಿ, ತನಗಿರುವ ಬ್ಯಾರಿಯರ್ ಕೋಲು, ಇದನ್ನು ಬಳಸಿಕೊಂಡು ಹೇಗೆ ಆ ಬಾಳೆಹಣ್ಣು ರೀಚ್ ಆಗ್ಬೋದು ಅನ್ನೋದು, ದಟ್ ಈಸ್ ಇಲ್ಯುಮಿನೇಷನ್. ಕ್ವಿಕ್ಕಾಗಿ ಪ್ರಕಾಶಮಾನವಾಗಿ ಬಂತು ಐಡಿಯಾ, ಇದ್ದಕ್ಕಿದ್ದಂತೆ ಬಂತು. ಇದು ಪ್ರಯೋಗ 1. ನೆಕ್ಸ್ಟ್ ಬರೋಣ ಪ್ರಯೋಗ 2. ಪ್ರಯೋಗ 2 ಅಂದರೆ 2 ಕೋಲು ಮತ್ತು ಬಾಳೆಹಣ್ಣಿನ ಸಮಸ್ಯೆ. 1 ಕೋಲಲ್ಲ ಇದು, 2 ಕೋಲು. ಹೊರಗಡೆ ಸೇಮ್ ಬೋನ್ ಒಳಗಡೆ ಸುಲ್ತಾನನ ಕೂಡ ಹಾಕಲಾಗತ್ತೆ, ಬೋನ್ ಒಳಗಡೆ ಇದೆ. ಹೊರಗಡೆ ಬಾಳೆಹಣ್ಣು ಇಟ್ಟಿದ್ದಾರೆ. ಬಾಳೆಹಣ್ಣು ಎಷ್ಟು ದೂರದಲ್ಲಿದೆ? 1 ಕೋಲಿಂದ ಸಿಗಲಾರದಷ್ಟು ದೂರದಲ್ಲಿ ಇಡಲಾಗಿದೆ. 2 ಕೋಲು ಅಂದರೆ ಇನ್ನೊಂದು ಕೋಲು ಕೂಡ ಸೇಮ್ ಅಳತೇನೆ. ಆ 2 ಕೋಲುಗಳನ್ನು ಹಾಕಿದ್ರು ಅದು ಬಾಳೆಹಣ್ಣು ಸಿಗಲ್ಲ. 2 ಕೋಲು ಕೊಟ್ಟಿದ್ದಾರೆ. 2 ಕೋಲು ಯಾವ ಕೋಲು ಬಳಸಿದ್ರು ಸಿಗ್ತಾ ಇಲ್ಲ. ಅಂಥ ಟೈಮ್ನಲ್ಲಿ ಇವರು ಕ್ರಿಯೇಟಿವಿಟಿ ಬಳಸಿದ್ದೇನೆಂದರೆ, ಒಂದು ಕೊಳವೆಯ ರೂಪದಲ್ಲಿ, ಅಂದರೆ ಸಿಲಿಂಡ್ರಿಕಲ್ ಹ್ಯಾಲೋ ಪೈಪ್ ರೂಪದ ಇರುವಂಥದ್ದು ಕೋಲು, ಇನ್ನೊಂದು ಕೋಲು ಸಾಲಿಡ್ ರೂಪದಿದೆ. ಅದು ಇಟ್ಟಿರುವಂಥ ಕೋಲುಗಳು. ಆ ಕೋಲು 2 ಇಡಬೇಕಾದ್ರೆ ಆ ಥರದ್ದು ಇಟ್ಬಿಟ್ಟಿದ್ದಾರೆ. ಆ ಕೋಲುಗಳು ಉದ್ದ ಇಲ್ಲ, ರೀಚ್ ಆಗಲ್ಲ. ಅಂಥ ಟೈಮಲ್ಲಿ ಸುಲ್ತಾನ ಯೋಚನೆ ಮಾಡ್ತಾನೆ, ಈ ಕೋಲಲ್ಲಿ ಟ್ರೈ ಮಾಡ್ತಾನೆ, ಆ ಕೋಲಲ್ಲಿ ಟ್ರೈ ಮಾಡ್ತಾನೆ, ಕೈ ಹಾಕಿ ಟ್ರೈ ಮಾಡ್ತಾನೆ, ಆಗಲ್ಲ. ಸುಮ್ಮನೆ ಬಂದು ಕುತ್ಕೋತಾನೆ. ಕುತ್ಕೊಂಡಾಗ ಐಡಿಯಾ ಬರುತ್ತೆ ಆ ಸುಲ್ತಾನಿಗೆ, ಅಲ್ಲಿರೋದು ಒಂದು ಪೈಪು, ಇನ್ನೊಂದು ಕೋಲು. ಆ ಪೈಪನ್ನು ಕೋಲೊಳಗೆ ಹಾಕ್ಕೊಂಡಾಗ ಉದ್ದ ಆಗುತ್ತೆ, ಆವಾಗ ಸಿಗುತ್ತಾ ಅಂತ ಟ್ರೈ ಮಾಡ್ತಾರೆ. ನೋಡಿ, ಇದು ರಿಯಲ್ ಪಿಕ್ಚರ್ ಆಫ್ ಸುಲ್ತಾನ. ಪೈಪ್ ಒಳಗೆ ಕೋಲನ್ನು ಹಾಕ್ಕೊಳ್ತಾ ಇದೆ. ಹಾಗೆ ಪೈಪ್ ಒಳಗೆ ಕೋಲನ್ನು ಹಾಕಿಕೊಂಡು ಅದು ಆ ಬಾಳೆಹಣ್ಣನ್ನು ಪಡ್ಕೊಳ್ಳುತ್ತೆ. ಇದು ನಾವು ಪ್ರಯೋಗ 2ರಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಪ್ರಯೋಗ ಮಾಡ್ತಾರೆ. ವಸ್ತುಗಳ ನಡುವಿನ ಸಂಬಂಧಗಳ ತಿಳುವಳಿಕೆ, ಅಂದರೆ ಒಂದು ಹ್ಯಾಲೋ ಸ್ಟಿಕ್ ಇದೆ, ಒಂದು ಸಾಲಿಡ್ ಸ್ಟಿಕ್ ಇದೆ, ಅದರೊಳಗೆ ಇದನ್ನು ಹಾಕ್ಕೊಂಡು ನಾವು ಎಳ್ಕೋಬೋದು, ಪುಲ್ ಮಾಡ್ಬೋದು ಅಂತ ಐಡಿಯಾ ಬಂತಲ್ಲ, ಇದು ಸಂಬಂಧಗಳ ತಿಳುವಳಿಕೆ. ಫಸ್ಟಿಗೆ ಏನಕ್ಕಾಯಿತು, ಜಸ್ಟ್ ಒಂದು ಪರಿಹಾರ ಕಾಣಿಸ್ಕೊಂತು, ಕ್ರಮೇಣ ಅಲ್ಲ ಸಡನ್ನಾಗಿ. ಇಲ್ಲೂ ಪರಿಹಾರ ಕಾಣಿಸ್ಕೊಂಡಿದೆ. ಇಂಟರ್ನಲ್ ಬಿಟ್ವೀನ್ ದ 2 ಥಿಂಗ್ಸ್, 2 ವಸ್ತುಗಳನ್ನ ಬಳಸ್ಕೊಂಡು ತಾನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ. 3ನೇದು ಇನ್ನೊಂದು ಸ್ವಲ್ಪ ಸವಾಲು ಕೊಡ್ತಾರೆ. ಪೆಟ್ಟಿಗೆಗಳನ್ನ ಇಡ್ತಾರೆ, ಒಳಗಡೆ ಸುಲ್ತಾನನ ಕೂಡ ಹಾಕ್ತಾರೆ. ಆ ಪೆಟ್ಟಿಗೆಗಳು 2-3 ಇರುತ್ತೆ, ಮೇಲ್ಗಡೆ ಬಾಳೆಗೊನೆ ಇರುತ್ತೆ. ತಾನೆಷ್ಟೇ ಟ್ರೈ ಮಾಡ್ತಾರೆ ಸಿಗಲ್ಲ. 1 ಬಾಕ್ಸ್ ಇಟ್ಕೊಂಡು ಟ್ರೈ ಮಾಡ್ತಾರೆ, ಸಿಗಲ್ಲ.
ಆಮೇಲೆ ಐಡಿಯಾ ಬರುತ್ತೆ 1 ಬಾಕ್ಸ್ ಇದ್ರಾಗಲ್ಲ, 2 ಬಾಕ್ಸ್ಗಳನ್ನು 3 ಬಾಕ್ಸ್ಗಳನ್ನ ಜೋಡಿಸಿಕೊಂಡು ಮೇಲೆ ಹತ್ತಿಕೊಂಡು ಹೋದಾಗ ಅದು ಸಿಗುತ್ತೆ ಅಂತ ಯೋಚನೆ ಬರುತ್ತೆ. ಅದು ಪ್ರಾದೇಶಿಕ ಸಂಬಂಧಗಳ ಯೋಜನೆ, ಅಂದರೆ ದ ರೀಜನಲ್ ರಿಲೇಷನ್ಶಿಪ್ ಪ್ಲ್ಯಾನಿಂಗ್. ಏನಿದೆ ಪ್ರದೇಶ, ಅಲ್ಲಿ ಏನು ಯೋಜನೆ ಮಾಡಬೇಕು, ಮತ್ತು ಗ್ರಹಿಕೆ ಅಂದರೆ ಅಲ್ಲಿನ ಕಾಂಪ್ರೆನ್ಷನ್ ಮಾಡ್ಕೊಳ್ಳುತ್ತೆ. ಯೋಜನೆ ಮತ್ತು ಕಾಂಪ್ರೆನ್ಷನ್ ಎರಡೂ ಮಾಡಿಕೊಂಡು ಪೆಟ್ಟಿಗೆಗಳನ್ನ ಜೋಡಿಸ್ಕೊಂಡು ಫಸ್ಟ್ ಸ್ಟೇಜಲ್ಲಿ ಸಿಂಪಲ್ ಎಫರ್ಟ್, ಸೆಕೆಂಡ್ ಸ್ಟೇಜಲ್ಲಿ ಸಿಂಗಲ್ ಪೆಟ್ಟಿಗೆ, ಆಮೇಲೆ 2 ಪೆಟ್ಟಿಗೆ ಇಟ್ಕೊಂಡು ಹತ್ತಿ ಬಾಳೆಹಣ್ಣನ್ನು ಕಿತ್ಕೋತು. ಈ ಮೂಲಕ ಅದಕ್ಕೆ ಇನ್ಸೈಟ್ ಆಯಿತು. ಈ 3 ಪ್ರಯೋಗಗಳು ಮಾಡಿ ಅವರು ಕಂಪ್ಲೀಟ್ ರಿಪೋರ್ಟ್ ರೆಡಿ ಮಾಡ್ತಾರೆ. ಅಲ್ಲಿಗೆ ನಿಲ್ಲಿಸಲ್ಲ, ಸಂಕೀರ್ಣತೆ ಹೆಚ್ಚಿಸುವ ಇನ್ನಷ್ಟು ಪ್ರಯೋಗಗಳು, ಸೈಂಟಿಫಿಕ್ ಆದ ಉಪಕರಣಗಳನ್ನ ಇಟ್ಕೊಂಡು ತಿರುಗಿಸೋಂಥದ್ದು, ಇಂಥವೆಲ್ಲ ಪ್ರಯೋಗಗಳು ಮಾಡಿ ಮಾನಸಿಕವಾಗಿ ಪರಿಸ್ಥಿತಿಯನ್ನು ಮರುಸಂಘಟಿಸುವ, ರೀಸ್ಟ್ರಕ್ಚರ್ ಮಾಡುವಂಥದ್ದನ್ನು ಹೇಳ್ಕೊಡ್ತಾರೆ ಈ ಇನ್ಸೈಟ್ ಲರ್ನಿಂಗಲ್ಲಿ. ಇದು ಒಳನೋಟ ಕಲಿಕೆ, ಗೆಸ್ಟಾಲ್ಟ್ ವಾದದಲ್ಲಿ ಬರುತ್ತೆ, ಕೊಯ್ಲರ್ ಅವರ ವಾದ ಆಗಿದೆ. ಇದು ಏನು ಹಂತಗಳು, ಇದು ನಮಗೆ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ಇದನ್ನು ಕ್ರಮವಾಗಿ ಜೋಡಿಸಿ ಇದರಲ್ಲಿ ಯಾವ ಹಂತ 3ನೇದು, ಯಾವ ಹಂತ 2ನೇದು, 4 ಹಂತವನ್ನು ಕೊಯ್ಲರ್ ಅವರು ನಮಗೆ ಕೊಡ್ತಾರೆ ಔಟ್ಪುಟ್ ಆಗಿ. ಏನು ಇನ್ಸೈಟ್ ಲರ್ನಿಂಗಲ್ಲಿ 4 ಸ್ಟೇಜಸ್. ಒಂದು ಸಿದ್ಧತೆ, ಪ್ರಿಪರೇಷನ್ ಸ್ಟೇಜ್ ಅಂತ ಕರಿತೀವಿ. ಪ್ರಿಪರೇಷನ್ ಸ್ಟೇಜಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ಹಳೆಯ ವಿಧಾನಗಳಿಂದ ಪ್ರಯತ್ನಿಸುವುದು. ಅಂದರೆ ತಾನೇ ಟ್ರೈ ಮಾಡ್ತಲ್ಲ, ಅದು ವಿಫಲತೆಯ ಹತಾಶೆ ಉಂಟಾಗತ್ತೆ, ತನಗೆ ಬಾಳೆಹಣ್ಣು ಸಿಗಲಿಲ್ಲ ಅಂದರೆ ತನ್ನ ಗೊತ್ತಿರುವಂಥ ತನ್ನ ಏನು ಪ್ರಯತ್ನ ಹಿಂದೆ ನೋಡಿರುವಂಥ ಥಾಟ್ ಇಟ್ಕೊಂಡು ಪ್ರಯತ್ನ ಮಾಡೋದು. ದಿಟ್ ಇಸ್ ಪ್ರಿಪ್ರೇಷನ್ ಸ್ಟೇಜ್. ಪ್ರಿಪ್ರೇಷನ್ ಸ್ಟೇಜಲ್ಲಿ ಅದಕ್ಕೆ ಸಕ್ಸಸ್ ಸಿಗಲ್ಲ, ಅಂದರೆ ಕಲಿಕೆ ಆಗಲ್ಲ. ಅವಾಗ ಏನು ಮಾಡುತ್ತೆ, ಸುಮ್ಮನೆ ಹೋಗಿ ಕೂತ್ಕೊಳ್ಳುತ್ತೆ. ಆ ಕೂತ್ಕೊಳ್ಳೋದನ್ನು ವಿ ಕಾಲ್ಡ್ ಸುಪ್ತಾವಸ್ಥೆ, ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಇಂಗ್ಲೀಷ್ ವರ್ಡು ನೆನ್ಪಿಟ್ಕೊಳ್ರಿ, ಯಾಕಂದರೆ ಟ್ರಾನ್ಸ್ಲೇಷನ್ ನಾನು ಕೊಟ್ಟಿದ್ದೇ ಟ್ರಾನ್ಸ್ಲೇಷನ್ ಅಥವಾ ಯಾವುದೋ ಸೈಕಾಲಜಿ ಕನ್ನಡ ಮೀಡಿಯಂ ಬುಕ್ಕಲ್ಲಿ ಇರೋದೇ ಟ್ರಾನ್ಸ್ಲೇಷನ್ ಆಗುತ್ತೆ ಗ್ಯಾರಂಟಿ ಇಲ್ಲ. ಇನ್ಕ್ಯುಬೇಷನ್ ಪೀರಿಯಡ್ ಅಂದರೆ ಬಾಹ್ಯ ಪ್ರಯತ್ನಗಳು, ತನ್ನ ಕೈಲಾದ ಪ್ರಯತ್ನ ಎಲ್ಲ ಮಾಡಿ ನಿಲ್ಲಿಸಿ ಸುಮ್ಮನೆ ಕೂತ್ಕೊಳ್ಳುತ್ತದು. ಸುಮ್ಮನೆ ಕೂತ್ಕೊಂಡಾಗ ಯೋಚನೆ ಮಾಡುತ್ತೆ, ಐಡಿಯಾ ಮಾಡುತ್ತೆ, ಮನಸ್ಸಿನ ಒಳಗಡೆ ಸಮಸ್ಯೆ ಬಗ್ಗೆ ಥಾಟ್ ಮಾಡುತ್ತೆ. ಆ ಥಾಟ್ ಮಾಡೋ ಪೀರಿಯಡೇ ವೆರಿ ಇಂಪಾರ್ಟೆಂಟ್. ಅಲ್ಲಿ ಇನ್ಕ್ಯೂಬ್ ಆಗ್ತಾಯಿದೆ, ಸುಪ್ತಾವಸ್ಥೆಯಲ್ಲಿ ಕೂತ್ಕೊಂಡಿದೆ. ಹಾಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಮಾಡ್ತಾ ಅದಕ್ಕೆ ಐಡಿಯಾ ಬಂತು, ಕೋಲ್ ಹಾಕಿದರೆ ಸಿಗ್ಬೋದು, ಕೋಲೊಳಗೆ ಕೋಲ್ ಹಾಕಿದರೆ ಸಿಗ್ಬೋದು, ಪೆಟ್ಟಿಗೆಗಳನ್ನ ಜೋಡಿಸಿದರೆ ಸಿಗ್ಬೋದು. ಅದನ್ನು ಪ್ರಕಾಶನ, ಇಲ್ಯುಮಿನೇಷನ್ ಪೀರಿಯಡ್ ಅಂತ ಕರಿತೀವಿ. ಟಕ್ ಅಂತ ಐಡಿಯಾ ಬರುತ್ತೆ. ಯುರೇಕಾ ಅನ್ನೋ ಪ್ರಯೋಗಕ್ಕೆ ಬಗ್ಗೆ ಕೇಳಿದ್ದೀರಾ? ಅಂದರೆ ಒಬ್ಬ ವಿಜ್ಞಾನಿ ದ್ರವಸ್ಥಾನ ಪಲ್ಲಟದ ಬಗ್ಗೆ ಅವನು ತಿಳ್ಕೊಬೇಕಿತ್ತು. ಅಂದರೆ ಈ ಕಿರೀಟದಲ್ಲಿ ಮೆಟಲ್, ಚಿನ್ನ ಎಷ್ಟಿದೆ, ಕಾಪರ್ ಎಷ್ಟಿದೆ, ಮಿಕ್ಸ್ ಏನಾಗಿದೆ ಅಂತ ಕೊಟ್ಟಿರ್ತಾರೆ ಟಾಸ್ಕ್ ರಾಜರು. ಆ ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನ ಪ್ರಯತ್ನ ಮಾಡಿದ್ರು ಆಗಿರಲ್ಲ. ಹೋಗಿ ಅದೇ ಯೋಚನೆಯಲ್ಲಿರ್ತಾರೆ, ಅದೇ ಯೋಚನೆಯಲ್ಲಿರ್ತಾರೆ. ದಟ್ ಈಸ್ ಇನ್ಕ್ಯುಬೇಷನ್ ಪೀರಿಯಡ್. ಅವರು ಬಾತ್ರೂಮ್ ಟಬ್ ಒಳಗೆ ತಾವೇ ಹೋಗಿ ಮಲ್ಕೋತಾರೆ. ಮಲ್ಕೊಂಡಾಗ ನೀರು ಹೊರಗೆ ಬರುತ್ತೆ. ಆವಾಗ ನಾನು ಮಲಗಿದೆ, ನೀರು ಹೊರಗೆ ಬಂತು. ಎಷ್ಟು ನೀರು ಹೊರಗೆ ಬಂತು? ನನ್ನ ಗಾತ್ರದಷ್ಟು ನೀರು ಹೊರಗೆ ಬಂತು, ನನ್ನ ತೂಕದಷ್ಟು ನೀರು ಹೊರಗೆ ಬಂತು ಅನ್ನೋ ಐಡಿಯಾ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆಗ್ತಿದ್ದಂಗೆ ತಮ್ಮ ಶ್ರೀಮತಿ ಹೆಸರು ಯುರೇಕಾ ಅಂತ. ಯುರೇಕಾ ಅಂತ ಕೂಕ್ಕೊಂಡು ಬಾತ್ರೂಮಲ್ಲಿ ಯಾವ ಅವತಾರದಲ್ಲಿದ್ದರೂ ಅದೇ ಅವತಾರದಲ್ಲಿ ಹೊರಗೆ ಬರ್ತಾರೆ. ದಟ್ ಈಸ್ ಕಾಲ್ಡ್ ಇಲ್ಯುಮಿನೇಷನ್. ಯುರೇಕಾ ಅನ್ನೋದು ಅದೊಂದು ದೊಡ್ಡ ಇಲ್ಯುಮಿನೇಷನ್ಗೆ, ಪ್ರಕಾಶನಕ್ಕೆ ಕ್ವಿಕ್ಕಾಗಿ ಸಡನ್ನಾಗಿ ಫ್ಲ್ಯಾಶ್ ಐಡಿಯಾ ಬರುತ್ತಲ್ಲ ಅದು. ಈಗ ನೀವು ಅಷ್ಟೇ ಏನೋ ಒಂದು ಪ್ರಾಬ್ಲಮಲ್ಲಿ ಸಿಲ್ಕಿರ್ತೀರ, ಇದು ಹೆಂಗೆ ಸಾಲ್ವ್ ಮಾಡೋದು ಯೋಚನೆ ಮಾಡ್ತಿರ್ತೀರ. ಎಲ್ಲೋ ಬಾತ್ರೂಮ್ನಲ್ಲೋ ಎಲ್ಲೋ ಇನ್ನೊಂದು ಕಡೆನೋ ಟಕ್ ಅಂತ ಐಡಿಯಾ ಬರುತ್ತೆ. ಮೋಸ್ಟ್ ಆಫ್ ದಿಸ್ ಟೈಮ್ ಬಾತ್ರೂಮಲ್ಲಿ ಯಾಕೆ ಐಡಿಯಾ ಬರುತ್ತೆ ಅಂದರೆ ವಿ ಹ್ಯಾವ್ ನೋ ಅದರ್ ಡಿವೈಸ್, ಯಾವುದೇ ಅದರ್ ಡಿವೈಸ್ಗಳು ಇಟ್ಕೊಳ್ಳಲ್ಲ. ಇಲ್ಲೆಲ್ಲ ಏನಾಗುತ್ತೆ ಅಂದರೆ ವಿ ಆರ್ ಎಂಗೇಜ್ ವಿತ್ TV, ಮೊಬೈಲ್, ಫ್ರೆಂಡ್ಸ್. ಥಾಟ್ ಮಾಡೋಕ್ಕೆ ನಮಗೆ ಬಿಡೋದಿಲ್ಲ. ಅಲ್ಲಿ ಲೋನ್ಲಿನೆಸ್, ಅಲ್ಲಿ ಮೊಬೈಲ್ ಒಯ್ಯೋಕ್ಕಾಗಲ್ಲ, ನೀರಿಗೆ ಬೀಳುತ್ತೇನೋ ಭಯ, ಮೊಬೈಲ್ ಒಯ್ಯಲ್ಲ. ಲೋನ್ಲಿನೆಸ್ಸಲ್ಲಿ ಒಂದು ಐಡಿಯಾ ಕ್ರಿಯೇಟ್ ಆಗಿ ಟಕ್ ಅಂತ ಎಷ್ಟೋ ಸೊಲ್ಯೂಷನ್ಗಳು ಬಾತ್ರೂಮಲ್ಲಿ ಬಂದಿರುತ್ತೆ. ಏನು ಬರೀ ಇವರಿಗಷ್ಟೇ ಬಂದಿರೋದಲ್ಲ, ಯುರೇಕಾ ಐಡಿಯಾ ಕೊಟ್ಟಂಥವ್ರಿಗೆ, ವಿಜ್ಞಾನಿಗೆ. ಮೋಸ್ಟ್ ಆಫ್ ದ ಪರ್ಸನ್ ಗೆಟ್ ಐಡಿಯಾ ಇನ್ ಬಾತ್ರೂಮ್. ಆ ಥರ ಇಲ್ಯುಮಿನೇಷನ್ ಅದು ಬಾತ್ರೂಮಲ್ಲೇ ಬರಬೇಕು ಅಂತಲ್ಲ, ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ವೇರ್ ಎವರ್ ಸಿಟ್ ಕಾಮ್ ಕೂಲ್ ಆ್ಯಂಡ್ ಥಿಂಕ್, ಆಟೋಮೆಟಿಕ್ಲಿ ಗೆಟ್ ದ ಐಡಿಯಾ. ಅದನ್ನು ಆಹಾ ಮೂಮೆಂಟ್ ಅಂತ ಕರೀತಾರೆ. ಆಹಾ ಗೊತ್ತಾಗ್ಬಿಡ್ತಲ್ಲ ಅಂತ. ದಿಸ್ ಈಸ್ ನಾಟ್ ಓನ್ಲಿ ಇಲ್ಯುಮಿನೇಷನ್, ಇದಕ್ಕೆ ಆಹಾ ಕ್ಷಣ ಅಂತಲೂ ಕೂಡ ಅವರೇ ಮನೋವಿಜ್ಞಾನದಲ್ಲಿ ಮೆನ್ಷನ್ ಮಾಡ್ತಾರೆ. ಇದ್ದಕ್ಕಿದ್ದಂತೆ ಪರಿಹಾರ ಹೊಳೆಯುತ್ತೆ. ಹೊಳೆತ ನಂತರ ಆ ಏನು ಐಡಿಯಾ ಬಂತು ಅದನ್ನು
ಟೆಸ್ಟ್ ಮಾಡೋದು, ಅಂದರೆ ಪೈಪ್ ಒಳಗೆ ಪೈಪ್ ಹಾಕಿದ್ರೆ ಸಿಗುತ್ತಾ ಅಂತ. ಬಂದು ಕೂಡಲೇ ಅದು ಆಗಬೇಕು ಅಂತ ಇಲ್ಲ, ವೆರಿಫಿಕೇಷನ್ ಪೀರಿಯಡ್ ನಡೆಯುತ್ತೆ. ಅಲ್ಲಿ ಸಕ್ಸಸ್ ಆಯಿತು ಅಂದರೆ ಮುಗೀತು, ನಿಮ್ಮ ಕಲಿಕೆ ಕಂಪ್ಲೀಟ್. ಹೀಗೆ ಒಂದು ಸರಿ ಕಲ್ತ್ಕೊಂಡ್ಬಿಟ್ರೆ ದಟ್ ಈಸ್ ಪರ್ಮನೆಂಟ್, ಪರ್ಫೆಕ್ಟ್. ಹೀಗೆ ಕಲಿಬೇಕು ಅಂತ. ಟ್ರಯಲ್ ಆ್ಯಂಡ್ ಎರರ್ದು ಭಾಳ ಗ್ಯಾಪ್ ನಂತರ ಮರೆತು ಹೋಗ್ಬಿಡ್ಬೋದು. ಇನ್ಸ್ಟೆಡ್ ಆಫ್ ದಟ್ ನೀವು ಇನ್ಸೈಟ್ ಲರ್ನಿಂಗ್, ಒಳನೋಟ ಕಲಿಕೆ ಮಾಡಿಕೊಂಡು ವಿಷನ್ ಮಾಡ್ಕೊಂಡು ಕಲಿತಾಗ ದಟ್ ಈಸ್ ಪರ್ಮನೆಂಟ್ ಕಲಿಕೆ ಅಂಥೇಳಿ ಇವರು ವಾದ ಮಾಡ್ತಾರೆ ಕೊಯ್ಲರ್ ಅವರು. ಲೆಟ್ಸ್ ಗೋ. ಒಳನೋಟ ಕಲಿಕೆ ವಿಶ್ಲೇಷಣೆ ಅಂತ ಅಂದರೆ ಒಂದು ಸಮಸ್ಯೆ ಇರುತ್ತೆ, ಅದನ್ನು ಏನು ಕಲಿಕೆ ಹಂತಗಳು ನಾಲ್ಕು ಹಂತಗಳು ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಪ್ರಿಪ್ರೇಷನ್, ಇನ್ಕ್ಯುಬೇಷನ್, ಇಲ್ಯುಮಿನೇಷನ್, ವೆರಿಫಿಕೇಷನ್. ಇಲ್ಯುಮಿನೇಷನ್ಗೆ ಆಹಾ ಮೂಮೆಂಟ್ ಅಂತ ಕರಿತೀವಿ, ಅಂದರೆ ಐಡಿಯಾ ಟಕ್ ಅಂತ ಫ್ಲಾಶ್ ಆಯಿತು ಅಂತ ಕಾರಣಕ್ಕೆ. ಇದನ್ನು ನಾವು ಅನಲೈಸ್ ಮಾಡೋದಾದರೆ ಇದು ಸಮಸ್ಯೆ ಇರುತ್ತೆ, ಒಂದು ಪ್ರಾಬ್ಲಮ್. ಆ ಸಮಸ್ಯೆಗೆ ನಮಗೆ ಗೊತ್ತಿರೋಂಥ ಕೆಲವು ಪ್ರಯತ್ನಗಳನ್ನ ಮಾಡ್ತೀವಿ. ಆ ಗೊತ್ತಿರೋ ಪ್ರಯತ್ನಗಳಿಂದ ಔಟ್ಪುಟ್ ಬರಲ್ಲ. ಬರದೇ ಇದ್ದಾಗ ಒಂದು ರೆಸ್ಟ್, ವಿರಾಮ ತಗೋತೀವಿ. ದಟ್ ಈಸ್ ಕಾಲ್ಡ್ ಇನ್ಕ್ಯುಬೇಷನ್ ಪೀರಿಯಡ್, ರಿಲ್ಯಾಕ್ಸಿಂಗ್ ಪೀರಿಯಡ್, ಕಣ್ಮುಚ್ಕೊಂಡು ಕುತ್ಕೊಳ್ಳೋಂಥ ಪೀರಿಯಡ್. ಆವಾಗ ಜ್ಞಾನೋದಯ ಆಗುತ್ತೆ. ಅಚಾನಕ್ ಪರಿಹಾರ, ಸಡನ್ ಫ್ಲ್ಯಾಶ್ ಆಗುತ್ತಲ್ಲ, ಇಲ್ಯುಮಿನೇಷನ್ ಅಂದರೆ ಸಡನ್ನಾಗಿ ಲೈಟ್ ಬರೋಂಥದ್ದು. ಆ ಪೀರಿಯಡ್ ಆಯಿತು. ಸರಿಯಾದ ಕ್ರಿಯೆ ಹೌದು ಅಲ್ಲೋ ಅಂತ ಟೆಸ್ಟ್ ನಡೆಯುತ್ತೆ. ಅದನ್ನು ಇತರ ಸಂದರ್ಭಗಳಿಗೆ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಇದು ಒಳನೋಟ ಕಲಿಕೆ ಹಂತಗಳನ್ನು ಅನಾಲಿಸಿಸ್ ಮಾಡಿದಾಗ ಇಷ್ಟು ಔಟ್ಪುಟ್ಗಳು ಬರುತ್ತೆ ನಮಗೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಒಳನೋಟ ಕಲಿಕೆಯ ಲಕ್ಷಣಗಳು, ಫೀಚರ್ಸ್ ಏನಿದ್ರದ್ದು ಅಂತ. ಇನ್ಸೈಟ್ ಲರ್ನಿಂಗ್ನ ಫೀಚರ್ಸ್ಗಳು. ನಾವೇನು ತಾರಂಡೈಕ್ ನಿಯಮಗಳಲ್ಲಿ ಪ್ರಯತ್ನ ಪ್ರಮಾದದಲ್ಲಿ ಪ್ರಮಾದ ಜಾಸ್ತಿ ಇರುತ್ತೆ. ಪ್ರಮಾದಗಳು ಕಡಿಮೆ ಮಾಡ್ತಾ 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 ಎರರ್ ಕಡಿಮೆ ಆದಾಗ ಕಲಿಕೆ ಆಯಿತು ಅಂತ ನಾವು ಹೇಳ್ತೀವಿ. ಅಂದರೆ ಕಲಿಕೆ ಗ್ರಾಜ್ಯುಯಲಿ, ಕ್ರಮೇಣ, ಕಾಲಾಂತರದಲ್ಲಿ ಆಗುತ್ತೆ ಅಂತ. ಇವ್ರು ಹಂಗೆ ಹೇಳೋದೇ ಇಲ್ಲ. ಕಲಿಕೆ ಕಾಲಾಂತರಗಳಲ್ಲಿ ಹಂತ ಹಂತವಾಗಿ ಆಗುವುದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಈಸ್ ಕ್ವಿಕ್, ಇದ್ದಕ್ಕಿದ್ದಂತೆ ಹೊಳೆಯುವ ಮೂಲಕ ಕ್ವಿಕ್ಕಾಗಿ ಜ್ಞಾನೋದಯ ಆಗುತ್ತೆ. ಇದು ಹೀಗೆ ಅಂತ. ದಟ್ ಈಸ್ ಇವರ ಆಕಸ್ಮಿಕತೆ ಅಥವಾ ಸಡನ್ನೆಸ್ ಇಲ್ಯುಮಿನೇಷನ್ ಪೀರಿಯಡಲ್ಲಿ ಆಗೋಂಥದ್ದು ಒಂದನೇ ಪಾಯಿಂಟ್. ನೆಕ್ಸ್ಟ್ ಸಂಬಂಧಗಳ ಗ್ರಹಿಕೆ. ಒಂದಕ್ಕೊಂದು ರಿಲೇಷನ್ಶಿಪ್ ಮಾಡ್ಕೋಬೇಕು ನಾವು. ಇದಕ್ಕೆ ಇದು ಹೇಗೆ ಸಂಬಂಧ, ಇದಕ್ಕೆ ಇದು ಹೇಗೆ ಸಂಬಂಧ, ಇದಕ್ಕೆ ಇದು ಹೇಗೆ ಸಂಬಂಧ. ಆ ನಾಲ್ಕು ಐಡಿಯಾಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ಮಾಡ್ದಂಗೆ ನಮ್ಮ ಕಲಿಕೆ ಮುಗಿದೋಯ್ತು ಅಂತ. ಮಾನಸಿಕ ಸಂರಚನೆ ಅಂದರೆ ಕನ್ಸ್ಟ್ರಕ್ಟ್ ಮಾಡಬೇಕು. ಮೆಂಟಲ್ ಕನ್ಸ್ಟ್ರಕ್ಟ್ ಆಗೋದ್ರಿಂದ ಹೊಸ ವಿಷನ್ ನಿಮಗೆ ಬರುತ್ತೆ, ಆವಾಗ ಕಲಿಕೆ ಆಗುತ್ತೆ. ಗುರಿ ಕೇಂದ್ರಿತ ವರ್ತನೆ. ನೀವೊಂದು ವಿಷನ್, ಏನೋ ಒಂದು ಥಾಟ್ ಇಟ್ಕೊಂಡಿದ್ದೀರ ಅಂದರೆ ಕಂಪ್ಲೀಟ್ ನಿಮ್ಮ ವಿಷನ್ ಅಲ್ಲೇ ಇರಬೇಕು, ಅದ್ರ ಕಡೆನೇ ಇರಬೇಕು. ನೆಕ್ಸ್ಟ್ ಜ್ಞಾನದ ವರ್ಗಾವಣೆ. ನೀವು ಒಂದು ಜ್ಞಾನವನ್ನು ಪಡ್ಕೊಂಡಿದ್ದನ್ನು ಅಲ್ಲಿಗೆ ನಿಲ್ಲಿಸೋದಲ್ಲ, ಟ್ರಾನ್ಸ್ಫರ್ ದಟ್ ನಾಲೆಡ್ಜ್ ಇನ್ ಟು ಅದರ್ ಏರಿಯಾ. ನೆಕ್ಸ್ಟ್ ದೀರ್ಘಕಾಲದ ಸ್ಮರಣೆ. ನೀವು ತಾರಂಡೈಕ್ ಅವ್ರ ನಿಯಮದಲ್ಲಿ ಕಲಿಕೆಯನ್ನು ಲಾಂಗ್ ಟರ್ಮ್ ಸೇವ್ ಆಗುತ್ತೆ ಅಂತ ಅವರು ಇದು ಮಾಡೋದಿಲ್ಲ. ಬಟ್ ಇವ್ರು ಹೇಳ್ತಾರೆ ಅರ್ಥ ಮಾಡಿಕೊಂಡು ಕಲಿತದ್ದರಿಂದ ಹೆಚ್ಚು ಕಾಲ ನೆನ್ಪುಳಿಯುತ್ತೆ. ಲಾಂಗ್ ಟರ್ಮ್ ಮೆಮೊರಿ ಇರಬೇಕು ಅಂದರೆ ಇನ್ಸೈಟ್ ಇರಬೇಕು ಅಂತ. ಈಗ ಸಿಂಪ್ಲಿ ನೀವೀಗ ಎಕ್ಸಾಮ್ಗಳಿಗೆ ರೆಡಿ ಆಗ್ತಾಯಿದ್ದೀರಾ. ಆ ಎಕ್ಸಾಮನ್ನು ಸೀರಿಯಸ್ನೆಸ್ ಬಂದಾಗ ನೀವು ನಿಮ್ಮದೇ ಆದ ಎಫರ್ಟ್ ಮಾಡಿದ್ರಿ, ಕಣ್ಮುಚ್ಕೊಂಡು ಕೂತ್ಕೊಂಡ್ರಿ, ನಮ್ಮ ಕ್ಲಾಸಸ್ಗಳು ಕೇಳಿದ್ರಿ, ಟೆಸ್ಟ್ ಸೀರೀಸ್ಗಳು ಅಟೆಂಡ್ ಮಾಡಿದ್ರಿ, ಒಂದು ಐಡಿಯಾ ಬರುತ್ತೆ. ಎಕ್ಸಾಮಲ್ಲಿ ಕೂತಾಗ ಠಕ್ 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 ಪ್ರಕಾಶಮಾನಾಗಿ ಎಲ್ಲ ರೈಟ್ ಆನ್ಸರ್ ಕ್ಲಿಕ್ ಆಯಿತು ಅಂದರೆ ಅಪಾಯಿಂಟ್ಮೆಂಟ್ ಆಗೋಗ್ಬಿಡುತ್ತೆ. ಹೀಗೆ ಯಾಕದು ಹಂಗೆ ಟಕ್ಕಂತ ನೆನ್ಪು ಬಂತು ಅಂದರೆ ನಿಮಗೆ ಜ್ಞಾನೋದಯ ಅಂತ ರೀಚ್ ಆದ್ರಿ, ಇಲ್ಯುಮಿನೇಟ್ ಆಯಿತು, ದೀರ್ಘಾವಧಿ ಮೆಮೊರಿ ಇರುತ್ತೆ. ಸೊ ಡೂ ವಿತ್ ಇನ್ಸೈಟ್ ಅನ್ನೋದು ಇದ್ರ ವಾದ. ಬುದ್ಧಿಮತ್ತೆ ಬೇಕು ಅಂದರೆ ಇಲ್ಲಿ ಬುದ್ಧಿಶಕ್ತಿ ತುಂಬ ಕಡಿಮೆ, IQ ಲೆವೆಲ್ ಬಿಲೋ 100 ಇತ್ತು ಅಂದರೆ ಆಗೋದಿಲ್ಲ. ಒಂದಷ್ಟು IQ ಎಕ್ಸ್ಪೆಕ್ಟ್ ಮಾಡೋದು. ಯಾರ್ದು IQ ಜಾಸ್ತಿ ಇರುತ್ತೋ ಅವರಿಗೆ ಕ್ವಿಕ್ ಇಲ್ಯುಮಿನೇಷನ್ ಆಗುತ್ತೆ. ಯಾರಿಗೆ IQ ಕಡಿಮೆ ಇರುತ್ತೋ ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ತೊಗೊಂಡು ಅಂದರೆ ಕ್ವಿಕ್ ಅಂತಲ್ಲ, ಬಟ್ ಇಲ್ಯುಮಿನೇಟ್ ಆಗೋದು ಎಲ್ಲರಿಗೂ ಕ್ವಿಕ್ ಆಗಿನೇ. ಆ ಇಲ್ಯುಮಿನೇಟ್ ಆಗುವ ಟೈಮ್ ಗ್ಯಾಪ್ ಜಾಸ್ತಿ ಇರುತ್ತೆ, ಅಂದರೆ ಇನ್ಕ್ಯುಬೇಷನ್ ಪೀರಿಯಡ್ ಜಾಸ್ತಿ ಇರುತ್ತೆ. ಬುದ್ಧಿಶಕ್ತಿ ಜಾಸ್ತಿ ತೀಕ್ಷ್ಣವಾಗಿರೋರಿಗೆ ಇನ್ಕ್ಯುಬೇಷನ್ ಪೀರಿಯಡ್ ತುಂಬ ಲೆಸ್. ಸ್ವಲ್ಪ ಹೊತ್ತು ಹಿಂಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಎಸ್ ಐಡಿಯಾ ಬಂತು ಅಂತ ಇರ್ತಾರೆ. IQ ಲೆವೆಲ್ ಕಡಿಮೆ ಇರೋರು ಇನ್ಕ್ಯುಬೇಷನ್ ಪೀರಿಯಡಲ್ಲಿ ತುಂಬ ಹೊತ್ತು ಕಳೆದು ಯೋಚನೆ ಬಂದು ಎಸ್ ಬಂತು ಅಂತ. ಎಲ್ರಿಗೂ ಆಹಾ ಮೂಮೆಂಟ್ ಒಂದೇ ಥರ ಇರುತ್ತೆ, ಬಟ್ ಆಹಾ ಮೂಮೆಂಟ್ ಬರೋದು ಟೈಮ್ ಚೇಂಜ್ ಇರುತ್ತೆ ಬಿಕಾಸ್ ಆಫ್ ಇಂಟೆಲಿಜೆಂಟ್ ಕೋಶಂಟ್. ಲೆಟ್ಸ್ ಗೋ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಗೆ ಆಪೋಸಿಟ್ ಆಗಿ ಬಂದಿದ್ದು ಅಂತ ಮೊದಲೇ ಹೇಳಿಬಿಟ್ಟಿದ್ದೆ ನಾನು. ಇನ್ಸೈಟ್ ಲರ್ನಿಂಗ್ ಅಂದರೆ ಪ್ರಯತ್ನ ಪ್ರಮಾದ ಕಲಿಕೆಗೆ ಕಂಪ್ಲೀಟ್ ಆಪೋಸಿಟ್.
ಏನೇನು ಇದು ವೈರುಧ್ಯಗಳು ಇದರಲ್ಲಿ ಕಂಡು ಬರ್ಬೋದು, ಗುರುತಿಸ್ಬೋದು ಅಂತಂದರೆ ನಾವು ಐಡೆಂಟಿಫೈ ಮಾಡೋಣ ಒಂದೊಂದಾಗಿ. ಪ್ರಯತ್ನ ಪ್ರಮಾದ ಕಲಿಕೆ, ಥಾರ್ನ್ಡೈಕ್ ಅವ್ರು ಹೇಳಿದ್ರಲ್ಲಿ ಗ್ರಾಜ್ಯುಯಲ್, ಕ್ರಮೇಣ ಕಲಿಕೆ ಉಂಟಾಗುತ್ತೆ ಅಂತ. ಇವರೇನು ಹೇಳ್ತಾರೆ, ಸಡನ್ನ ಕಲಿಕೆ ಉಂಟಾಗುತ್ತೆ, ನಿಧಾನಕ್ಕೆ ಕಾಲಘಾತವಾಗಿ ಪ್ರೋಸೆಸ್ ಮೂಲಕ ಆಗುತ್ತೆ. ಇಲ್ಲ, ಇವರು ಕ್ವಿಕ್ ಟ್ಯಾಕ್ ಇಲ್ಯುಮಿನೇಷನ್ ಮೂಲಕ ಆಗುತ್ತೆ. ಅಲ್ಲಿ ರ್ಯಾಂಡಮ್ ಅಟೆಂಪ್ಟ್ಗಳು ಬೇಕು, ತುಂಬ ಪ್ರಯತ್ನಗಳು ಮಾಡಿದ ನಂತರ ನಿಮಗೆ ಕಲಿಕೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪ್ರಯತ್ನ ತುಂಬ ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಕೂತ್ಕೊಳ್ರಿ, ಥಿಂಕ್ ಮಾಡಿರಿ. ಯು ಆರ್ ಹ್ಯೂಮನ್ ಬೀಯಿಂಗ್. ಚಿಂಪಾಂಜಿನೇ ಥಿಂಕ್ ಮಾಡುತ್ತೆ ಅಂದರೆ ನಿಮ್ಮ ಕೈಲಾಗಲ್ವಾ? ಪ್ರಯತ್ನ ಹೆಚ್ಚು ಮಾಡೋದಕ್ಕಿಂತ ಕೂತ್ಕೊಂಡು ಥಿಂಕ್ ಕಾಗ್ನಿಟಿವ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ರಿ, ಗೆದ್ದು ಬಿಡ್ತೀರಾ ಅಂತ ಹೇಳುತ್ತೆ. ದೆನ್ ಸ್ಟಿಮ್ಯುಲಸ್ ರೆಸ್ಪಾನ್ಸ್, ಪ್ರಚೋದನೆ, ಅದಕ್ಕೆ ಪ್ರತಿಕ್ರಿಯೆ ಮೂಲಕ ಕಲಿಕೆ ಉಂಟಾಗುತ್ತೆ ಅಂತ ಇವ್ರು ಹೇಳಿದರೆ, ಇದು ಹಂಗಲ್ಲ. ಪರ್ಸೆಪ್ಷನ್ ಆಫ್ ರಿಲೇಷನ್ಶಿಪ್, ಒಂದೊಂದು ಘಟಕಗಳ ನಡುವೆ, ಕೋಲು, ಬಾಳೆಹಣ್ಣು, ಕೈ, ಇದರ ಗ್ಯಾಪ್ಗಳ ನಡುವೆ ಒಂದು ಕನ್ಸ್ಟ್ರಕ್ಟ್ ಆಗಬೇಕು, ರಿಲೇಷನ್ಶಿಪ್ ಬಿಲ್ಡ್ ಆಗಬೇಕು, ಆವಾಗ ಕಲಿಕೆ ಆಗತ್ತೆ. ನೆಕ್ಸ್ಟ್ ಇಲ್ಲಿ ರೀಇನ್ಫೋರ್ಸ್ಮೆಂಟ್, ಅವರಿಗೆ ಮೋಟಿವೇಟ್, ಅಭಿಪ್ರೇರಣೆ ಬೇಕಾ ಅಂದರೆ ಎಸೆನ್ಷಿಯಲ್, ಕಡ್ಡಾಯವಾಗಿ ಮೋಟಿವೇಟ್ ಬೇಕು ಅಂತ. ಕಾಳು ಕೊಟ್ಟರೆ ಮಾತ್ರ ಪಾರಿವಾಳ ಕುಕ್ಕೋದು ಅಂತ. ಇಲ್ಲಿ ಹಂಗಲ್ಲ, ನಾಟ್ ನೆಸೆಸರಿ. ಎವ್ರಿ ಟೈಮ್ ನೀವು ಮೋಟಿವೇಟ್ ಮಾಡೋದು ಬೇಕಾಗಿಲ್ಲ. ಒನ್ಸ್ ಇನ್ಸೈಟ್ ಕ್ರಿಯೇಟ್ ಆದರೆ ಆಟೋಮೆಟಿಕ್ಲಿ ಲರ್ನಿಂಗ್ ಆಗುತ್ತೆ ಅಂತ. ಇವರು ರೀಇನ್ಫೋರ್ಸ್ಮೆಂಟ್, ಪುನರ್ಬಲನ ಬೇಕು, ಕಡ್ಡಾಯ. ರೀಇನ್ಫೋರ್ಸ್ಮೆಂಟ್ ಮೀನ್ಸ್ ಪುನರ್ಬಲನ ಕಡ್ಡಾಯ ಅಂತ ಹೇಳುತ್ತೆ. ಪುನರ್ಬಲನ ನೀಡೇ ಇಲ್ಲ. ಒಂದ್ಸರಿ ಕಲಿಕೆ ಆಯಿತು ಅಂದರೆ ದಟ್ಸ್ ಪರ್ಮನೆಂಟ್ ಅಂತ. ಅಲ್ಲೇನಾಗತ್ತೆ, ಕಲಿಕೆ ಪರ್ಮನೆಂಟ್ ಆಗಬೇಕು ಅಂದರೆ ಪುನರ್ಬಲನ ನೀಡಬೇಕು, ರೀಇನ್ಫೋರ್ಸ್ಮೆಂಟ್ ಮಾಡಬೇಕು ಅಂತ. ಇಲ್ಲಿ ರೀಇನ್ಫೋರ್ಸ್ಮೆಂಟ್ ಎಲ್ಲ ಬೇಡ, ಒಂದೇ ಸರಿ ಕಲಿಕೆ ಆಯ್ತು ಅಂದರೆ ಮುಗೀತು, ಅದು ಪರ್ಮನೆಂಟ್ ಅಂತ. ಎಕ್ಸಾಂಪಲ್ಗೆ ಕೊಡೋದಾದರೆ ರಿಪೀಟೆಡ್ ಫೇಲ್ಯೂರ್ಸ್ ಆಗ್ತಾ ಇರುತ್ತಲ್ಲಿ, ಇಲ್ಲಿ ಆಗಲ್ಲ. ಆಹಾ, ವಾವ್, ಐಡಿಯಾ ಬಂತು ಅಂತ ಐಡಿಯಾ ಕ್ವಿಕ್ಕಾಗಿ ಬರ್ತಾ ಇರುತ್ತೆ. ರಿಪೀಟೆಡ್ ಫೇಲ್ಯೂರ್ಸ್ಗಳ ನಂತರ ಫೇಲ್ಯೂರ್ಸ್ ಕಡಿಮೆ ಆಗಿ ರೈಟ್ನೆಸ್ ಜಾಸ್ತಿ ಆಗುತ್ತೆ. ಇಲ್ಲಿ ಹಂಗಲ್ಲ, ಒಂದೇ ಸರಿ ಕ್ವಿಕ್ ಐಡಿಯಾ ಬರುತ್ತೆ. ದಟ್ ಈಸ್ ಇನ್ಸೈಟ್ ಲರ್ನಿಂಗ್. ಲೆಟ್ಸ್ ಗೋ. ಶಿಕ್ಷಣದಲ್ಲಿ ಇದನ್ನ ಅಪ್ಲಿಕೇಶನ್ ಹೆಂಗೆ, ನಾಲ್ಕು ಚಾಯ್ಸ್ ಕೊಟ್ಟು ಹೆಂಗೆ ಬರುತ್ತೆ ಕೇಳ್ತಿರ್ತಾರೆ. ಕಂಠಪಾಠ ಮಾಡೋದು ಇದೆಯಲ್ಲ, ದಟ್ ಈಸ್ ಪ್ರಯತ್ನ ಪ್ರಮಾದ ಕಲಿಕೆಗೆ ಎಕ್ಸಾಂಪಲ್. ಅದು ಇಲ್ಲೇನು ಹೇಳುತ್ತೆ ಅಂದರೆ, ಅರ್ಥ ಮಾಡಿಕೊಳ್ಳುವಿಕೆ, ಮೀನಿಂಗ್ಫುಲ್ನೆಸ್ ಮಾಡಿಕೊಳ್ಳ್ರಿ, ಆವಾಗ ಕಲಿಕೆ ಪರ್ಫೆಕ್ಟ್ ಅಂತ. ಸಮಸ್ಯೆ ಆಧಾರಿತ ಕಲಿಕೆ, ಪ್ರಾಬ್ಲಮ್ ಕೊಟ್ಟು ಸೊಲ್ಯೂಷನ್ ಹುಡುಕಿಸ್ಬೇಕು, ಎವ್ರಿಥಿಂಗ್ ನೀವೇ ಮಾಡೋದಲ್ಲ. ಸ್ವತಃ ಅನ್ವೇಷಣೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೀವು ಅವಕಾಶ ಕೊಡಬೇಕು. ಹಿಂದಿನ ಕ್ಲಾಸಲ್ಲಿ ಎಂಗೇಜ್, ಎಕ್ಸ್ಪ್ಲೋರ್ ಎಲ್ಲ ಮಾಡಿದ್ವಲ್ಲ, ಎಕ್ಸ್ಪ್ಲೋರ್ ಮಾಡೋಕ್ಕೆ. ಹೋಲ್ ಕಾನ್ಸೆಪ್ಟ್, ಕಂಪ್ಲೀಟ್ ಕಾನ್ಸೆಪ್ಟನ್ನು ಕೊಟ್ಟಾಗ ಎಸ್ ಇದು ಹೀಗೆ ಅಂತ ಅರ್ಥ ಆಗುತ್ತೆ. ನೀವೊಂದು ಪೀಸ್ಗಳನ್ನು ಕೊಟ್ಟರೆ ಅರ್ಥ ಆಗಲ್ಲ. ಭಾರತ ಅಂದಾಗ ಭಾರತ ಏನು ಅಂತ ಹೇಳ್ಕೊಂಡು ಆಮೇಲೆ ರಾಜ್ಯಗಳು ಹೇಳಬೇಕು. ನೀವು ಕೆಳಗಡೆಯಿಂದ ತಮಿಳುನಾಡಿದು, ಕೇರಳ ಇದು, ಕರ್ನಾಟಕ ಇದು ಜೋಡಿಸ್ತಾ ಬಂದು ಇದು ಇಂಡಿಯಾ ಅನ್ನೋಷ್ಟೊತ್ತಿಗೆ ಅದು ಕಂಪ್ಲೀಟ್ನೆಸ್ಸೇ ಸಿಗಲ್ಲ. ಇಂಡಿಯಾ ಅಂದರೆ ಏನು ಫಸ್ಟ್ ಕೊಟ್ಕೊಂಡು ಆಮೇಲೆ ನೀವು ಬಿಡಿ ಕಲಿಕೆ ಮಾಡ್ಕೋಬೇಕು. ಹೋಲ್ ಕಾನ್ಸೆಪ್ಟ್ ಕೊಡ್ರಿ, ಪ್ರಶ್ನೆ ಕೇಳಲು ಉತ್ತೇಜನ ಕೊಡಬೇಕು. ಇದು ಇನ್ಸೈಟ್ ಲರ್ನಿಂಗಲ್ಲಾಗುವಂಥ ಎಜುಕೇಷನ್ ಇಂಪ್ಯಾಕ್ಟ್. ಸ್ನೇಹಿತರೆ, ಈ ಅಪ್ಲಿಕೇಶನ್ನ ಇನ್ನಷ್ಟು ವಿವರವಾಗಿ ನಿಮಗೆ ಹೇಳೋದಾದರೆ, ಪಠ್ಯಕ್ರಮ ಹೇಗೆ ಕಲಿಸ್ಬೇಕು, ಪಠ್ಯಕ್ರಮ ಕಲಿಸೋದು ಹೇಗೆ ಅಂದಾಗ ಇನ್ಸೈಟ್ ಲರ್ನಿಂಗ್ ಥಾಟ್ ಏನು ಹೇಳುತ್ತೆ ಅಂದರೆ, ಬಿಡಿಯಾಗಿ ಕಲಿಸದೆ ವಿಷಯಗಳನ್ನು ಕಲಿಸದೆ ಅವುಗಳ ನಡುವೆ ಸಂಬಂಧವನ್ನು ತೋರಿಸುತ್ತಾ ಕ್ರಮವಾಗಿ ಕಲಿಸಬೇಕು. ಒಬ್ಬ ಡಾಕ್ಟರ್ ನನ್ನ ಜೊತೆ ಮಾತಾಡ್ತಾ ಇದ್ರು. ಇವತ್ತಿನ ಹೆಲ್ತ್ ಹಜಾರ್ಡ್ಗಳಾಗ್ತಾ ಇದೆಯಲ್ಲ, ಆರೋಗ್ಯ ಸಂಬಂಧಿ ಒಂದು ವಿನಾಶನೇ ಸಂಭವಿಸ್ತಾ ಇದೆ. ಏನಕ್ಕೆ ಅಂದರೆ ಸ್ಪೆಷಲೈಸೇಷನ್ ಜಾಸ್ತಿ ಆಯಿತು. ಹಾರ್ಟು, ಕಿಡ್ನಿ, ಗೈನಿಕ್ಕು, ಗ್ಯಾಸ್ಟ್ರೋ, ಹೀಗೆ ಒಂದೊಂದು ಪಾರ್ಟ್ಗೆ ಒಬ್ಬೊಬ್ಬರು. ಈ ಕಡೆಗೆ ಪಲ್ಮನಾಲಜಿಸ್ಟು, ಈ ಕಡೆಗೆ ENT, ಒಂದೊಂದು ಭಾಗಕ್ಕೆ ಇಲ್ಲಿಗೆ ಆಪ್ತಮಾಲಜಿಸ್ಟ್ ಚೇಂಜ್ ಆಗ್ತಾ ಬಂದರು. ಆದರೆ ಹ್ಯೂಮನ್ ಬಾಡಿ ಅನ್ನೋದು ಒಂದು. ಮೊದಲಿನ ಡಾಕ್ಟರ್ಗಳು ಯುನೈಟೆಡ್ ಆಗಿ ಬಾಡಿಯನ್ನು ಅರ್ಥ ಮಾಡ್ಕೋತಾ ಇದ್ರು. ಈಗ ಹಂಗಲ್ಲ. ಒಂದು ಗ್ಯಾಸ್ಟ್ರೋ ಪ್ರಾಬ್ಲಮ್ ಇದೆ ಅಂದರೆ ಅದು ಗ್ಯಾಸ್ಟ್ರಿಕ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಆ್ಯಕ್ಚುಲಿ ಇದು ನ್ಯೂಟ್ರಿಷನ್ ಬೇಸ್ಡ್ ಪ್ರಾಬ್ಲಮ್ ಆಗಿರ್ಬೋದು. ನ್ಯೂಟ್ರಿಷನ್ ವ್ಯತ್ಯಾಸದಿಂದ ಗ್ಯಾಸ್ಟ್ರೋ ಪ್ರಾಬ್ಲಮ್ ಆಗಿದೆ. ನಾನು ನ್ಯೂಟ್ರಿಷನ್ ಬಗ್ಗೆ ನೀವು ವರ್ಕ್ ಮಾಡಿರಲ್ಲ, ಏಕೆಂದರೆ ಈ ಬಿಡಿ ಕಲಿಕೆ ಆಗಿದೆ. ದಿಸ್ ಈಸ್ ಅ ಪ್ರಾಬ್ಲಮ್. ಹಾರ್ಮೋನ್ಗಳು ಅಷ್ಟೇ. ಹಾರ್ಮೋನ್ಗಳು ಪ್ರೊಡ್ಯೂಸಿಂಗ್ ಬೇರೆ ಪಾರ್ಟಲ್ಲಿ ಆಗ್ತಾ ಇರುತ್ತೆ. ಬೇರೆ ಭಾಗಕ್ಕೆ ಬೇರೆ ಸ್ಪೆಷಲಿಸ್ಟ್ಗಳಿರ್ತಾರೆ. ಅದರಿಂದ ಟೋಟಲ್ ಇಂಪ್ಯಾಕ್ಟ್ ಬಾಡಿಗೆ ಆಗ್ತಾ ಇದೆ. ಇದು ಸಮಗ್ರ ಕಲಿಕೆ ಆಗದೇ ಇದ್ದಾಗ
ನೀವು ಒಂದು ಪಿಕ್ಚರೈಸೇ ಕೊಡೋಕ್ಕಾಗಲ್ಲ, ದಿಸ್ ಇಸ್ ಹೆಲ್ತ್ ಹಜಾರ್ಡ್ಗೆ ಕಾರಣ ಅಂತ ಒಬ್ಬ ಡಾಕ್ಟರ್ ಹೇಳ್ತಾರೆ. ಅದು ನನಗೆ ಅನಿಸ್ತಾವಾಗ ಹೌದಲ್ಲ, ಒಂದು ಕಂಪ್ಲೀಟ್ನೆಸ್, ಬಾಡಿಯ ಕಂಪ್ಲೀಟ್ ನಾಲೆಡ್ಜ್ ಒಬ್ಬ ಡಾಕ್ಟರ್ಗಿದ್ದು ಆಮೇಲೆ ಸ್ಪೆಷಲೈಸ್ ಆಗಬೇಕು. ಆಗಿರ್ತಾರೆ ಹಾಗೆ, ಬಟ್ ಇವ್ರು ಬರ್ತಾ ಬರ್ತಾ ಏನಾಗ್ತಾರೆ, ಅದರ್ ರಿಲೇಷನ್ಶಿಪ್ಗಳನ್ನ ಫಾರ್ಗೆಟ್ ಮಾಡ್ತಾ ಬರ್ತಾರೆ. ಆವಾಗ ಆ ಕೋಆರ್ಡಿನೇಷನ್ ಮಿಸ್ ಹೊಡಿತಾ ಇದೆ. ದಿಸ್ ಈಸ್ ಸಮಗ್ರ ಪಠ್ಯಕ್ರಮ. ಬಿಡಿ ಬಿಡಿಯಾಗಿ ಕಲಿಸದೆ ಒಂದಕ್ಕೊಂದು ರಿಲೇಷನ್ಶಿಪ್ ಹೇಗಿದೆ ಅಂತ ಟೀಚ್ ಮಾಡಬೇಕು. ಸಮಸ್ಯೆ ಪರಿಹಾರ, ನೇರವಾಗಿ ಉತ್ತರ ನಾವೇ ಹೇಳಬಾರ್ದು, ವಿದ್ಯಾರ್ಥಿಗಳಿಗೆ ಪರಿಹಾರ ಕಂಡುಕೊಳ್ಳುವಂತೆ ಪ್ರೇರೇಪಿಸಬೇಕು. ದಿಸ್ ಈಸ್ ದ ರೀಸನ್ ನಾನು ತುಂಬ ಕಡೆ ನಾನೇ MCQ ಸಾಲ್ವ್ ಮಾಡ್ತೀನಿ. ಅದು ಸ್ಪೆಷಲಿ ಎಜುಕೇಷನ್ ಸೈಕಾಲಜಿಲಿ ನಾನು MCQ ಸಾಲ್ವೇ ಮಾಡ್ತಾ ಇಲ್ಲ. ಎಷ್ಟು ಡೆಪ್ತ್ ಬೇಕೋ, ಪಾಯಿಂಟ್ ಬೈ ಪಾಯಿಂಟ್ ಬೇಕೋ ಎಲ್ಲ ಹೇಳ್ತೀನಿ. ಬಟ್ ಕ್ವಶನ್ ನೀವು ಪಾಠನ ಕಂಪ್ಲೀಟ್ ಕಲ್ತ ಮೇಲೆ 60, 60, 30, 40 ಕ್ವಶನ್ಸ್ ಕೊಡ್ತೀವಿ, ನೀವೇ ಸಾಲ್ವ್ ಮಾಡ್ಕೋಬೇಕು. ಅದು ಡಿಸ್ಕವರಿ ಲರ್ನಿಂಗಿಗೆ ಸಪೋರ್ಟ್ ಮಾಡುತ್ತೆ ಅಂತ. ಪೂರ್ಣದಿಂದ ಭಾಗದ ಕಡೆಗೆ ಅಂದರೆ ಇಡಿಯಿಂದ ಬಿಡಿಯ ಕಡೆಗೆ ಬರಬೇಕು. ಒಂದು ಗಿಡದ ಬಗ್ಗೆ ಕಲಿಸುವಾಗ ಮೊದಲು ಇಡೀ ಗಿಡನ ತೋರಿಸ್ಬೇಕು. ಅದು ಬಿಟ್ಕೊಂಡು ಎಲೆ, ಹೂವಿನ ಭಾಗಗಳು ಮಾಡೋ ಮೊದಲು ಫಸ್ಟ್ ಗಿಡ ಕಲಿಸಿ ಆಮೇಲೆ ಆ ಗಿಡದ ಸ್ಟ್ರಕ್ಚರಿಗೆ ಬಂದು ಹೂವಿಗೆ ಬಂದು ಹೂವಿನ ಭಾಗಕ್ಕೆ ಬರಬೇಕು. ಹಂಗಲ್ಲ ನಮ್ಮ ಟೀಚರ್ ಜಸ್ಟ್ ಫ್ಲವರ್ ಹಾಕ್ಕೊಂಡು ಫ್ಲವರ್ನ ಭಾಗಗಳು ಈ ಚಿತ್ರ ಬಿಡಿಸು ನಿಂಗೆ ಇಷ್ಟು ಮಾರ್ಕ್ಸ್ ಬರುತ್ತೆ. ಯಾಕೆ ಹೂವು ಬಂತು ಅನ್ನೋದೇ ಗೊತ್ತಿಲ್ಲದೆ ಇದ್ದಾಗ ಹೌ ಕ್ಯಾನ್ ಹಿ ಲರ್ನ್? ದೆನ್ ಅರ್ಥಪೂರ್ಣ ಕಲಿಕೆ, ಮೀನಿಂಗ್ಫುಲ್ ಲರ್ನಿಂಗ್ ಇದ್ದಾಗ ಕಂಠಪಾಠ ಮಾಡೋದು ನೀಡಿರಲ್ಲ. ಕಂಪ್ಲೀಟ್ ಅರ್ಥ ಮಾಡ್ಕೊಂಡ್ರಿ ಅಂದರೆ ಒನ್ಸ್ ನೀವು ಆಟೋಮೆಟಿಕ್ಲಿ ಯು ಕ್ಯಾನ್ ಡೆಲಿವರ್. ಆ್ಯಂಡ್ ದೆನ್ ಪ್ರೇರಣೆ, ನೀವು ಒಂದು ಕಲಿಕೆ ಆಗಬೇಕಂದ್ರೆ ಮೋಟಿವೇಶನ್ ಇಂಪಾರ್ಟೆಂಟ್. ಯಾಕೆ ಅಂತ ಈಗ ನೀವು ಇಷ್ಟು ಲಾಂಗ್ ಕ್ಲಾಸ್ಗಳು ಯಾಕೆ ಕೇಳ್ತಾ ಇದ್ದೀರಾ? ಜಸ್ಟ್ ಯು ಗಟ್ ದ ಜಾಬ್, 60,000 70,000 ಸಂಬಳ ಸಿಗುತ್ತೆ ಅನ್ನೋ ಒಂದು ನಿಮ್ಮ ಮೋಟಿವೇಶನ್ ಇದೆ. ಹಾಗಾಗಿ ಆ ಟಾಪಿಕ್ಗಳು, ಈ ಕ್ವಾಯ್ಲರು, ಈ ಥಾರ್ನ್ಡೈಕ್ ಎಲ್ಲ ಕಲಿಯೋಕ್ಕೆ ರೆಡಿ ಆಗಿದ್ದೀರಾ. ಆ ಮೋಟಿವೇಶನ್ನೇ ಇಲ್ಲ ಅಂತಂದರೆ ಕಲಿಯೋದಕ್ಕೆ ಪ್ರೇರಣೆ ಇರಲ್ಲ ಅಂತ. ವಿದ್ಯಾರ್ಥಿ ಸಮಸ್ಯೆಯನ್ನು ಸ್ವಂತ ಬಗೆಹರಿಸಿದಾಗ ಅವನಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ರೈಸ್ ಆಗುತ್ತೆ. ದಿಸ್ ಈಸ್ ವೈ ಎ ಮೋಟಿವೇಶನ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ಈ ಒಳನೋಟ ಕಲಿಕೆ. ಲೆಟ್ಸ್ ಗೋ ಸ್ನೇಹಿತರೆ, ಒಳನೋಟ ಮೇಲೆ ಪರಿಣಾಮ ಬೀರುವ ಅಂಶಗಳು ಅಂತ ಅಂದರೆ, ಈಗ ಥಾರ್ನ್ಡೈಕ್ಗೆ ಕಂಪ್ಲೀಟ್ ಆಪೋಸಿಟ್ ಇದೆ ಅಂತ ಅಂದ್ವಿ. ಆದರೆ ಥಾರ್ನ್ಡೈಕಲ್ಲಿ ಅನುಭವ ಇಲ್ಲದೆ ಇದ್ದರೂ ಕಲಿಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹಂಗಲ್ಲ, ಪ್ರೀವಿಯಸ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಿರುತ್ತಿಲ್ಲಿ. ಹಿಂದಿನ ಅನುಭವ ಒಂಚೂರು ಇಂಪಾರ್ಟೆಂಟ್ ಆಗುತ್ತೆ. IQ ತುಂಬ ಇಂಪಾರ್ಟೆಂಟ್. ಬುದ್ಧಿಮತ್ತೆ ಜಾಸ್ತಿ ಇದ್ದವ್ರಿಗೆ ಬೇಗ ಎಲಿಮಿನೇಷನ್ ಅಂದರೆ ಜ್ಞಾನೋದಯ, ಕಡಿಮೆ ಇದ್ದವ್ರಿಗೆ ವಿಳಂಬವಾಗಿ ಎಲಿಮಿನೇಷನ್ ಆಗುತ್ತೆ. ಇನ್ಕ್ಯುಬೇಷನ್ ಪೀರಿಯಡಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಅದು ಗೊತ್ತಿರಬೇಕು. ಪರಿಸ್ಥಿತಿಯ ಸರಿಯಾದ ವಿನ್ಯಾಸ, ಸ್ಟ್ರಕ್ಚರ್ ಇರಬೇಕು, ಇಲ್ಲದೇ ಇದ್ದರೆ ಕಲಿಕೆ ಆಗಲ್ಲ. ಗುರಿಯತ್ತ ಪ್ರೇರಣೆ ಅಂದರೆ ಈಗ ಒಂದು ಟಾರ್ಗೆಟ್ ಕಡೆ ಹೋಗುವಂಥದ್ದು ಪ್ರೇರಣೆ ಇರಬೇಕು. ಗ್ರಹಿಕೆಯ ಸಾಮರ್ಥ್ಯ ಇರಬೇಕು. ಹೀಗೆಲ್ಲ ಭಾಳಷ್ಟು ಸಬ್ಜೆಕ್ಟಲ್ಲಿ ಆಗುತ್ತೆ. ಕೆಮಿಸ್ಟ್ರಿ, ಆಲ್ಜಿಬ್ರಾ ಅಂದರೆ ರಸಾಯನಶಾಸ್ತ್ರ, ಆಲ್ಜಿಬ್ರಾ. ರಸಾಯನಶಾಸ್ತ್ರವನ್ನು ನಾವು ಎವಾಪರೇಷನ್ ಸಬ್ಜೆಕ್ಟ್ ಅಂತ ಕರಿತೀವಿ. ಬಿಕಾಸ್ ಅಲ್ಲಿ ಇನ್ಸೈಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾಕೆಂದರೆ ಅದು ಇನ್ಡೆಪ್ತಾಗಿ ನಿಮಗೆ ಅರ್ಥ ಆಗಿರಬೇಕು. ಯಾವ ಕೆಮಿಕಲ್ ಹೇಗೆ ರಿಯಾಕ್ಟ್ ಮಾಡುತ್ತೆ, ಯಾವುದ್ರ ಜೊತೆ ಯಾವುದು ಬೆರೆತಾಗ ಯಾವುದಾಗತ್ತೆ ಎಲ್ಲ ಗೊತ್ತಿದ ಮೇಲೆ ನೀವು ಆ ಫಾರ್ಮುಲಾ ಬಿಲ್ಡ್ ಮಾಡ್ತಾ ಹೋಗಬೇಕು. NaCl ಅವೆಲ್ಲ ಏನು ಬರ್ತಾವೆ ಅದು ಬಿಟ್ಕೊಂಡು ಫಾರ್ಮುಲಾನೇ ಕಲಿಸೋದ್ರಿಂದ ಇನ್ಸೈಟೇ ಆಗಲ್ಲ. ಇನ್ಸೈಟ್ ಆದಾಗ ಎವಾಪ್ರೇಟ್ ಆಗೋಗುತ್ತೆ. ದಟ್ಸ್ ವೈ ಕೆಮಿಸ್ಟ್ರಿ ಆಗಿರ್ಬೋದು, ಆಲ್ಜಿಬ್ರಾ ಆಗಿರ್ಬೋದು, ವಾಟ್ ಈಸ್ ದಟ್ ಅನ್ನೋ ಕಂಪ್ಲೀಟ್ ಪಿಕ್ಚರನ್ನು ಕೊಟ್ಟರೆ ಅಂದರೆ ಪರ್ಫೆಕ್ಟಾಗಿ ಕಲ್ತ್ಕೊಂಡು ಹೋಗ್ಬೋದು. ಲೆಟ್ಸ್ ಗೋ, ಈ ಸಿದ್ಧಾಂತಕ್ಕೂ ಮಿತಿಗಳಿದೆ. ಈ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ ಅಂದ್ಕೂಡಲೇ ಇದೇ ಪರ್ಫೆಕ್ಟ್ ಅಂತ ಹೇಳಕ್ಕೆ ಬರಲ್ಲ. ಎಲ್ಲ ಸಮಸ್ಯೆಗಳನ್ನು ಇನ್ಸೈಟ್ ಮೂಲಕ ಪರಿಹಾರ ಮಾಡೋಕ್ಕಾಗಲ್ಲ. ಈಗ ಸೈಕಲ್ ಹೊಡೆಯೋದು ಕಲಿಬೇಕು. ನಾನು ನೋಡ್ತಾ ಇದ್ದೀನಿ, ಯಾರೋ ಹೊಡಿತಾರೆ, ಕಂಪ್ಲೀಟ್ ಹಿಂಗೆ ನೋಡಿದ್ದೀನಿ, ಹೋಗಿ ಸೈಕಲ್ ಹತ್ಕೊಂಡು ಹೋದ್ಕೊಳ್ಳೆ ನಾನು ಸೈಕಲ್ ಹೊಡೆಯೋಕ್ಕೆ ಬರುತ್ತಾ ಅಂದ್ರೆ ಇಲ್ಲ, ಬಿದ್ದೋಗಿರ್ತೀನಿ. ಬೈಕ್ ಹೊಡಿಯೋದು ನೋಡಿದ್ದೀನಿ, ಹಿಂಗೆ ಕಂಪ್ಲೀಟ್ ಇನ್ಸೈಟ್ ಮಾಡಿದ್ದೀನಿ, ಬೈಕ್ ಓಡಿಸ್ತೀನ, ಬಿದ್ದೋಗ್ತೀನಿ. ಕಾರ್ ಓಡಿಸೋದು ನೋಡಿದ್ದೀನಿ, ಕಂಪ್ಲೀಟ್ ಇನ್ಸೈಟ್ ಮಾಡಿದ್ದೀನಿ, ಓಡಿಸ್ತೀನ, ಇಲ್ಲ. ಸಮ್ವೇರ್ ವಿ ನೀಡ್ ಪ್ರಯತ್ನ ಪ್ರಮಾದ ಬೇಕಾಗತ್ತೆ. ಆ್ಯಂಡ್ ಟ್ರಯಲ್ ಎರರ್ ಮೆಥಡು ಎಲ್ಲ ಕಡೆ ಅನಗತ್ಯ ಅಂತ ಹೇಳಕ್ಕೆ ಬರಲ್ಲ. ಸಮ್ವೇರ್ ಇಟ್ ಈಸ್ ಎಸೆನ್ಷಿಯಲ್. ಚಿಕ್ಕ ಮಕ್ಕಳಲ್ಲಿ ಇನ್ಸೈಟ್ ಮಾಡೋದು ಕಡಿಮೆ ಇರುತ್ತೆ. ಚಿಕ್ಕ ಮಕ್ಕಳಿಗೆ ನೀವು ವೆರಿ ಅರ್ಲಿ ಸ್ಟೇಜ್ ಅಂಗನವಾಡಿ 1 2 3 4 ಸ್ಟ್ಯಾಂಡರ್ಡ್ಗಳಲ್ಲಿ ಇನ್ಸೈಟ್ ಮಾಡು ಅಂದರೆ ಆ ಮಕ್ಕಳಿಗೆ ಮಾಡೋ ಕೆಪ್ಯಾಸಿಟಿ ಇರಲ್ಲ. ಅಂಥ ಟೈಮಲ್ಲಿ ಯು ಶುಡ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡು, ಅದರ್ ಬೇರೆ ಮೆಥಡ್ಗಳನ್ನ ಬಳಸಬೇಕು. ದಟ್ ರೀಸನ್ ನಾವೀಗ ಬೇರೆ ಬೇರೆ ಮನಃಶಾಸ್ತ್ರಗಳನ್ನ ಯಾಕೆ ಕಲಿಸ್ತೀವಿ ಅಂದರೆ, ಯಾರೇ ಮನಃಶಾಸ್ತ್ರಜ್ಞೂ ಪರಿಪೂರ್ಣ ಅಲ್ಲ. ಅವ್ರದ್ದು ಒಂದಿಷ್ಟು ವಿಚಾರಗಳು ಬೇಕು, ಇವ್ರದ್ದು ಒಂದಿಷ್ಟು ವಿಚಾರಗಳು ಬೇಕು. ಆದರೆ ಇವ್ರ ವಿಚಾರ ನಮ್ಮದೇನು ಅಪ್ಪರ್ ಕಲಿಕೆ ಮಾಡ್ತಾ ಇದ್ದೀವಿ ಈಗ ನಮಗೂ ನಿಮಗಂತೂ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಂದು ಪರ್ಸ್ನಲಿ ಹೇಳೋದಾದರೆ ನನ್ನ ಕಲಿಕೆ ಬಹುತೇಕ ಇನ್ಸೈಟ್ಫುಲ್ಲೇ ಇರುತ್ತೆ.
ಕುತ್ಕೋತೀನಿ, ಯೋಚನೆ ಮಾಡ್ತೀನಿ, ಎಲಿಮಿನೇಟ್ ಆಗುತ್ತೆ, ಬಂದು ಡೆಲಿವರಿ ಮಾಡ್ತಾ ಇರ್ತೀನಿ. ಇವತ್ತು ಯೂಟ್ಯೂಬಲ್ಲಾಗಿರ್ಬೋದು, ನಿಮ್ಮ ಜೊತೆ ಆಗಿರ್ಬೋದು, 10 ಸಬ್ಜೆಕ್ಟ್ ಮಾಡ್ತೀನಿ. ಯಾಕೆ ಅಂದರೆ ಅದ್ರ ಬಗ್ಗೆ ಇನ್ಡೆಪ್ತಾಗಿ ಸ್ಟಡಿ ಮಾಡ್ತೀನಿ. ಇನ್ಡೆಪ್ತ್ ಸ್ಟಡಿ ಮಾಡಿ ಕೂತ್ಕೋತೀವಿ. ದಟ್ ಈಸ್ ಇನ್ಕ್ಯುಬೇಷನ್ ಪೀರಿಯಡ್. ಹೇಗಿದು ಡೆಲಿವರ್ ಮಾಡ್ಬೋದು, ಹೇಗೆ ಸ್ಟ್ರಕ್ಚರ್ ಮಾಡ್ಕೋಬೋದು, ಹೀಗೆಲ್ಲ ಆದಮೇಲೆ ಕಂಟೆಂಟ್ ರೆಡಿ ಆಗುತ್ತೆ. ರೆಡಿ ಆದಾಗ ಐಡಿಯಾ ಬರುತ್ತೆ, ಹೀಗೆ ಬಂದು ಹೇಳಿದರೆ ಅಂತ. ಹೇಳಿದ ನಂತರ ನಿಮಗೆ ವೂಲ್ಫ್ ಗ್ಯಾಂಗ್ ಈ ಕ್ಲಾಸ್ ಹೇಗೆ ಅರ್ಥ ಆಯ್ತಲ್ಲ, ಹಾಗೆ ಅರ್ಥ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಮೈ ಮೆಥಡ್. ನಾನು ಇನ್ಸೈಟ್ನೇ ಬಳಸೋದು, ನೀವು ಕೂಡ ಬಳಸ್ಕೊಳ್ಳಿ. ಗೆಟ್ ಸಕ್ಸಸ್ಫುಲ್.